ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಇವತ್ತಿನ ಈ ಆಧ್ಯಾತ್ಮಿಕ ಪಯಣದ 9ನೆಯ ಸಂಚಿಕೆ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ವಿಶೇಷವಾದಂಥ ಸ್ವಾಗತವನ್ನು ಕೊಡ್ತೀನಿ. ತಾವೆಲ್ಲರೂ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಉತ್ಸಾಹಪೂರ್ವಕವಾಗಿ ತುಂಬ ಪ್ರಾಮಾಣಿಕತೆಯಿಂದ ಆಧ್ಯಾತ್ಮಿಕ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಮಾಡ್ಕೊಳ್ಳೋದಕ್ಕೆ, ಭಗವದ್ಗೀತೆಯ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿ ವಾರ ನೀವೆಲ್ಲರೂ ಬರ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನಾನು ವಿಶೇಷವಾದಂಥ ಧನ್ಯವಾದವನ್ನು ಹೇಳ್ತೀನಿ. ಆಮೇಲೆ ತಾವೆಲ್ಲರೂ ಬೇರೆ ಬೇರೆ ಇನ್ನೂ ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಅಂತ ಯಾರೆಲ್ಲ ಆಸೆ ಇದೆ, ಮತ್ತು ನಾನು ಎಲ್ಲ ಮೂಲಭೂತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಇದು ಶ್ರೀಲ ಪ್ರಭುಪಾದರು ಕೊಡುತ್ತಿರುವಂತಹ ಆಧ್ಯಾತ್ಮಿಕ ಪುಸ್ತಕಗಳು, ಗ್ರಂಥಗಳು, ವೈದಿಕ ಪರಂಪರೆಯಲ್ಲಿ ಬರ್ತಾ ಇರುವಂಥ ಗ್ರಂಥಗಳ ಆಧಾರದ ಮೇಲಿದೆ. ಆಮೇಲೆ ಇದಷ್ಟೇ ಅಲ್ಲ, ನಾವು ಪ್ರತಿಯೊಂದು ಇದಕ್ಕೆ ಕ್ವಿಝನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಯಾರೆಲ್ಲ ಅದಕ್ಕೆ ಚರ್ಚೆಯನ್ನು ಕೇಳ್ತಾ ಇದ್ದೀರಿ, ತಾವೆಲ್ಲರೂ ಕ್ವಿಝನ್ನು ಅಟೆಂಡ್ ಮಾಡಿ ಮತ್ತು ಈ ಆಧ್ಯಾತ್ಮಿಕ ಪಯಣದ ಕೋರ್ಸನ್ನು ನಿಮಗೆ 15 ಸಂಚಿಕೆಗಳಾದಮೇಲೆ ಎಲ್ಲರಿಗೂ ಸಿಗುತ್ತೆ. ಬನ್ನಿ, ಈಗ ನಾವು ಮರಣದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದಷ್ಟೇ ಅಲ್ಲ, ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರೋರು ಹೇಗೆ ಸಂಪೂರ್ಣ ಪ್ರಕೃತಿ ನಿಯಂತ್ರಣದಲ್ಲಿದೆ, ನಾವು ಆತ್ಮ, ಆಮೇಲೆ ಈ ಮರಣ ಅಂದರೆ ಏನಾಗುತ್ತೆ, ಅದೆಲ್ಲದರ ಬಗ್ಗೆ ಚರ್ಚೆಯನ್ನು ನಾವು ಇವತ್ತು ಮಾಡೋಣ. ಬನ್ನಿ, ನಾವು ಪ್ರಾರ್ಥನೆಗಳ ಮೂಲಕ ನಾವು ಪ್ರಾರಂಭವನ್ನು ಮಾಡೋಣ. ನೋಡಿ, ಇವತ್ತು ನಾವು ಈ 9ನೇ ದಿನದ ಚೇತನ, ಅಚೇತನ ಮತ್ತು ಎರಡರ ನಿಯಂತ್ರಕ ಅದರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ನಾವು ಈಗ ಪ್ರಾರ್ಥನೆಯ ಮುಖಾಂತರ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಚರ್ಚೆಯಲ್ಲಿ ನಾವು ಹಿಂದೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಹೇಗೆ ಆತ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಾವು ಯಾರು, ಆಮೇಲೆ ಯಾರಾದ್ರೂ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಹೇಗೆ ಉತ್ತರವನ್ನು ಕೊಡೋದು. ಸಾಮಾನ್ಯವಾಗಿ ನಾವು ನಮ್ಮ ಹೆಸರನ್ನು ಹೇಳ್ತೀವಿ, ಆದರೆ ಹೆಸರು ಬರೋದಕ್ಕೆ ಮುಂಚೆನೂ ನಾವಿದ್ವಿ, ಹೆಸರು ಬದಲಾವಣೆ ಆದರೂ ನಾವು ಹಾಗೆ ಇರ್ತೀವಿ. ಹಾಗಿದ್ರೆ ನಮ್ಮ ನಿಜವಾದ ಅಸ್ತಿತ್ವ ಬರೀ ಹೆಸರು ಅಷ್ಟೇ ಅಲ್ಲ, ನಾವು ಬರೀ ಶರೀರನೂ ಅಲ್ಲ. ಯಾಕೆಂದ್ರೆ ಶರೀರನೂ ಬದಲಾವಣೆ ಆಗ್ತಾ ಇದೆ. ಶರೀರ ಹೋಗ್ಬಿಟ್ಮೇಲೂ ನಾವು ಹಾಗೇ ಇರ್ತೀವಿ. ಅದನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೇಗೆ ಆತ್ಮ ಅವಿನಾಶಿ ಆಗಿದೆ, ಅದಕ್ಕೋಸ್ಕರ ನಾವು ಶರೀರ ಅಲ್ಲ, ನಾವು ಆತ್ಮ. ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮೇಲೆ ಆತ್ಮಕ್ಕೆ ಹೇಗೆ ಬೇರೆ ಬೇರೆ ಪ್ರೂಫ್ಸ್, ಸೈಂಟಿಫಿಕ್ ಪ್ರೂಫ್ಸ್, ಅದನ್ನೆಲ್ಲವನ್ನು ಚರ್ಚೆ ಮಾಡಿದ್ವಿ. ಆತ್ಮದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮೇಲೆ ಜೀವನ ಅಂತ ಹೇಳಿದ್ರೆ ಏನು, ಪ್ರಜ್ಞೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಮತ್ತೊಂದು ಮುಖ್ಯವಾಗಿರುವಂಥ ಪ್ರಶ್ನೆ ನಮ್ಮೆಲ್ಲರ ತಲೆನಲ್ಲಿರುತ್ತೆ. ಅದೇನು ಅಂತ ಹೇಳಿದ್ರೆ, ಜನನಕ್ಕೆ ಮುಂಚೆ ನಾವು ಎಲ್ಲಿದ್ವಿ, ಮರಣ ಆದಮೇಲೆ ಎಲ್ಲಿಗೆ ಹೋಗ್ತೀವಿ. ಜನನ ಮತ್ತು ಮರಣಕ್ಕಿಂತ ಮುಂಚೆ ಏನು ಇದೆಯಲ್ಲ, ಅದು ಮಾತ್ರ ನಮಗೆ ಪ್ರಜ್ಞೆನಲ್ಲಿರುತ್ತೆ, ಪರಿವೆನಲ್ಲಿರುತ್ತೆ. ಆದರೆ ಅದರ ಮೇಲೆ ಏನಾಗುತ್ತೆ, ಅದರ ಬಗ್ಗೆ ಒಂದು ಸ್ವಲ್ಪ ನಮಗೆ ಅರಿವೇ ಇಲ್ಲ, ಜ್ಞಾನವೇ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಈ ಚರ್ಚೆ ಮಾಡ್ತೀವಿ. ಮರಣ ಅಂತ ಹೇಳಿದ್ರೆ ಏನು. ನೋಡಿ, ಮರಣದ ಸಮಯದಲ್ಲಿ ಏನಾಗುತ್ತೆ, ತುಂಬ ಭಯಂಕರವಾದಂತಹ ಸನ್ನಿವೇಶ. ಶರೀರ ಕಂಪಿಸ್ತಾ ಇರುತ್ತೆ, ನೋವು ಒಳಗಾಗ್ತಾ ಇರುತ್ತೆ, ಎಷ್ಟೊಂದು ರೋಗಗಳು, ಬೇರೆ ಬೇರೆ ಶರೀರದ ಭಾಗಗಳೆಲ್ಲವೂ ಫೇಲ್ ಆಗ್ತಾ ಇರುತ್ತೆ. ಆಮೇಲೆ ಯಾವಾಗ ಶರೀರದಿಂದ ನಾವು ಆತ್ಮ ಆಚೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ಹೌದಲ್ಲ. ಈ ತವಕ, ಯಾವುದು ನೋವಿನ ಅನುಭವ ಇದೆಯಲ್ಲ, ಅದನ್ನು ಮರಣದ ಸಮಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ತುಂಬ ಗೂಢವಾಗಿದೆ. ಇದು ನಾವು ಯಾವುದೇ ಮೈಕ್ರೋಸ್ಕೋಪಲ್ಲಿನೂ ನೋಡೋದಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟೇ ಮೈಕ್ರೋಸ್ಕೋಪಲ್ಲಿ ಇದ್ರೂ ಅದು ನಾವು ಚರ್ಚೆ ಮಾಡಿದ್ವಿ. ಯಾಕೆ ಹಿಂದೆ ಚರ್ಚೆ ಮಾಡಿದ್ವಿ ನಾವು, ಆತ್ಮ ಅನ್ನುವಂಥದ್ದು ಚಿತ್ ಕಣ ವಸ್ತು, ಅದು ಸತ್, ಚಿತ್ ಮತ್ತು ಆನಂದದಿಂದಾಗಿದೆ, ಯಾವುದೇ ಭೌತಿಕ ವಸ್ತುಗಳಿಂದಾಗಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಕ್ಯಾಮೆರಾಗಳಿಂದ ನೋಡೋದಕ್ಕಾಗೋದಿಲ್ಲ, ಫೋಟೋ ತೆಗೆಯೋದಕ್ಕಾಗೋದಿಲ್ಲ, ಸೆಲ್ಫಿ ತೆಗೆಯೋದಕ್ಕಾಗೋದಿಲ್ಲ. ಏನಾಗ್ತಾ ಇದೆ, ನಾನು ಕ್ಯಾಮ್ರಾ ಇಟ್ಟು ಪೂರ್ತಿ ರೆಕಾರ್ಡ್ ಮಾಡಿಬಿಡ್ತೀನಿ, ಈ ರೀತಿ ನಾವು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಮರಣದ ಸಮಯದಲ್ಲಿ ಏನಾಗುತ್ತೆ, ಇದನ್ನು ನಾವು ಶಾಸ್ತ್ರದಿಂದ ತಿಳ್ಕೊಳ್ಬೋದು. ಶಾಸ್ತ್ರದಿಂದ ಹೇಳುತ್ತೆ, ಯಾವಾಗ ತುಂಬ ಅತಿ ಹೆಚ್ಚು ನೋವಾಗುತ್ತೆ. ಯಾಕೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ,
ಆ ಸಮಯದಲ್ಲಿ ಆತ್ಮ ಶರೀರ ಬಿಟ್ಟು ಹೋಗ್ತಾ ಇದೆ. ಅದಕ್ಕೋಸ್ಕರ ಮರಣ ಅಂತ ಹೇಳಿದ್ರೆ ಜೀವನವೆಂದರೆ ಆತ್ಮ, ಮರಣ ಅಂತ ಹೇಳಿದ್ರೆ ಶರೀರದಿಂದ ಆತ್ಮದ ಪಯಣ ಆಗ್ತಾ ಇದೆ. ಈ ಪಯಣ ಎಲ್ಲಿಂದ ಎಲ್ಲಿಗೆ ಆಗ್ತದೆ? ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಯಾಕೆ ನೋವಾಗುತ್ತೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಈ ಶರೀರದ ಮೇಲೆ ಅತಿ ಹೆಚ್ಚು ಆಸಕ್ತಿ ಇದೆ. ವಸ್ತುಗಳ ಮೇಲೆ, ಆ ಸನ್ನಿವೇಶದ ಮೇಲೆ, ಬೇರೆ ಬೇರೆ ಪ್ರದೇಶದ ಮೇಲೆ, ಬೇರೆ ವ್ಯಕ್ತಿಗಳ ಮೇಲೆ ಎಲ್ಲ ಆಸಕ್ತಿ ಇರೋದ್ರಿಂದ ನಮಗೆಲ್ಲರಿಗೂ ತುಂಬಾ ಅತಿ ಹೆಚ್ಚು ನೋವು. ಅದಕ್ಕೋಸ್ಕರ ಒಂದು ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದ್ರೆ ಆತ್ಮಕ್ಕೆ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಕೆಲವು ಬಾರಿ ಆ ಶರೀರವನ್ನು ಬಿಟ್ಟ ಮೇಲೂ ಆ ಆತ್ಮ ಅಲ್ಲೇ ತಿರುಗಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಒಬ್ಬರು ಸಂಬಂಧಿಕರಿದ್ರು, ಅವರು ಶರೀರ ಬಿಟ್ಟು ಹೋದ್ಮೇಲೆ ಅವ್ರು ಹೇಳ್ತಾ ಇದ್ರು, ಇನ್ನು ಆ ಶರೀರ ಏನೋ ಹೋಗ್ಬಿಟ್ಟಿದೆ, ಆದರೆ ಆತ್ಮ ಇಲ್ಲೇ ಇದೆ, ಅದಕ್ಕೋಸ್ಕರ ನೀವು ದಿಗ್ಬಂಧನೆ ಮಾಡಬೇಕು. ಈ ರೀತಿ ಎಲ್ಲ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಮನೆ ಇರ್ತಾರಲ್ಲ ಅಲ್ಲೇ ಅವರು ಇರಬೇಕು ಅನ್ನೋಂಥ ಅತಿ ಹೆಚ್ಚು ಮೋಹ, ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಯಾರು ಮೋಹವನ್ನ ತ್ಯಾಗ ಮಾಡ್ತಾರೆ ಅವ್ರನ್ನ ನಾವು ಶುದ್ಧ ಮಹಾಭಕ್ತರು, ಆಮೇಲೆ ಮುಕ್ತ ಪುರುಷರು ಅಂತ ಹೇಳ್ತೀವಿ. ಆದರೆ ಸಾಮಾನ್ಯ ಜೀವಿಗಳು ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಅದಕ್ಕೋಸ್ಕರ ಮತ್ತೊಮ್ಮೆ ಅವರು ಅವರದೇ ಕುಟುಂಬದಲ್ಲಿ ಮತ್ತೊಂದು ಜನ್ಮ ಪಡ್ಕೊಂಡು ಬಂದ್ಬಿಡ್ತಾರೆ. ಕೆಲವು ಬಾರಿ ವ್ಯಕ್ತಿಗಳು ಹೇಳ್ತಾರೆ, ಮನೆಯವ್ರು ಹೇಳ್ತಾರೆ, ಇವರು ನೋಡಿದ್ರೆ ನಮ್ಮ ಮುತ್ತಾತ ಇದ್ದಾಗಲೇ ಮಾಡ್ದಾಗೆ ಮಾಡ್ತಾ ಇದ್ದಾರೆ, ಅವ್ರು ಮಾತಾಡೋರಾಗೆ ಮಾತಾಡ್ತಾ ಇದ್ದಾರೆ ಅಂತ ಆ ರೀತಿ ಹೇಳ್ತಾರೆ. ಅವರೇ ಜನ್ಮ ಪಡ್ಕೊಂಡು ಬಂದಿದ್ದಾರ ಅಂತ ಹೇಳಿ ಎಷ್ಟೋ ಜನರಿಗೆ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅತಿ ಹೆಚ್ಚು ಮೋಹ ಇರುತ್ತೆ. ಅದಷ್ಟೇ ಅಲ್ಲ, ಈಗ ಶರೀರ, ಒಂದು ಆತ್ಮ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗಿದೆ. ಅದಕ್ಕೋಸ್ಕರ ಹೇಳ್ತಾರೆ ಶರೀರ ಯಾವಾಗಲೂ ಮೃತವಾಗಿಯೇ ಇದೆ. ಮೃತ ಅಂತ ಹೇಳಿದ್ರೆ ಶರೀರ ಯಾವಾಗಲೂ ಅದಕ್ಕೆ ಜೀವ ಇರಲಿಲ್ಲ. ಯಾವಾಗ ಆತ್ಮ ಹೋಗಿರುತ್ತೆ ಆಗ ಶರೀರ ಜೀವಂತವಾಗಿದೆ ಅಂತ ಅನಿಸುತ್ತೆ. ಆ ಆತ್ಮ ಇರೋದ್ರಿಂದ ಶರೀರ ಬದಲಾವಣೆ ಆಗ್ತಾ ಇದೆ. ಯಾವಾಗ ಆತ್ಮ ಇರೋದಿಲ್ಲ ಆಗ ಶರೀರ ಬದಲಾವಣೆ ಆಗೋದೇ ಇಲ್ಲ. ಆಮೇಲೆ ಶರೀರ ಬರೀ ಕುಸಿದೋಗ್ಬಿಡುತ್ತೆ, ಆಮೇಲೆ ಅದು ನಾಶ ಹೋಗೋಗ್ಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರ ಆ ಚಲನೆ ಎಲ್ಲಿಂದ ಬರ್ತದೆ, ಪ್ರಜ್ಞೆ ಎಲ್ಲಿಂದ ಬರ್ತದೆ, ಜೀವಂತವಾಗಿರುವಂತಹ ಲಕ್ಷಣಗಳು ಎಲ್ಲಿಂದ ಬರ್ತದೆ ಅಂದ್ರೆ ಆತ್ಮದಿಂದ ಬರ್ತಾ ಇದೆ. ಶರೀರ ಯಾವಾಗಲೂ ಮೃತವಾಗಿದೆ. ಡೆಡ್ ಬಾಡಿ ಅಂತ ಹೇಳ್ತೀವಲ್ಲ, ಬಾಡಿ ಇಸ್ ಆಲ್ವೇಸ್ ಡೆಡ್. ಬಿಕಾಸ್ ಸೋಲ್ ಇಸ್ ಲಿವಿಂಗ್, ವಿ ಸೇ ದ ಬಾಡಿ ಇಸ್ ಲಿವಿಂಗ್. ಆದರೆ ಬಾಡಿ ಇಸ್ ನೆವರ್ ಲಿವಿಂಗ್, ಬಾಡಿ ಇಸ್ ಆಲ್ವೇಸ್ ಡೆಡ್. ಅದಕ್ಕೋಸ್ಕರ ಹೇಳ್ತೀವಿ ಡೆಡ್ ಬಾಡಿ. ಡೆಡ್ ಬಾಡಿ ಅಂತ ಹೇಳಿದ್ರೆ ಶರೀರ ಯಾವಾಗಲೂ ಮೃತವಾಗಿದೆ. ಶರೀರ ಯಾವುದರಿಂದ ಆಗಿದೆ? ಮೂಳೆ, ಮಾಂಸ, ರಕ್ತ, ಇದು ಯಾವುದಕ್ಕಾದ್ರೂ ಜೀವ ಇದೆಯಾ? ಇದೆಲ್ಲ ಎಷ್ಟು ಗ್ರೂಪ್ ಮಾಡಿದ್ರು ಅದಕ್ಕೆ ಜೀವ ಇರೋದಿಲ್ಲ. ಯಾಕಂದ್ರೆ ಅವೆಲ್ಲ ಮೃತವಾದ ವಸ್ತುಗಳಿಂದಾನೇ ಆಗಿದೆ. ನಾವು ಕಣ್ಣು ಇರ್ಬೋದು, ಆದರೆ ಕಣ್ಣು ಎಲ್ಲಿ ತನಕ ಆಡ್ತಾ ಇರುತ್ತೆ, ಎಲ್ಲಿ ತನಕ ಆತ್ಮ ಇರುತ್ತೆ. ಅದು ಆತ್ಮ ಹೋದ್ಮೇಲೆ ಕಣ್ಣು ಏನು ಆಡೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ. ಅದೇ ರೀತಿ ಆತ್ಮ ಎಲ್ಲವನ್ನು ಕೆಲಸ ಮಾಡಿಸ್ತಾ ಇದೆ ಶರೀರದಲ್ಲಿ. ಆದರೆ ಶರೀರದಿಂದ ಯಾವಾಗ ಆತ್ಮ ಹೋಗ್ಬಿಡುತ್ತೆ ಅದು ಶರೀರ ಹಾಗೆ ಬಿದ್ದು ಬಿಡುತ್ತೆ. ಆದ್ದರಿಂದ ಶರೀರವು ಪೂರ್ವದಲ್ಲಿಯೂ ಮೃತವಾಗಿತ್ತು, ಇವಾಗಲೂ ಮೃತವಾಗಿದೆ, ಭವಿಷ್ಯದಲ್ಲೂ ಅದು ಮೃತವಾಗಿಯೇ ಇರುತ್ತೆ. ಆತ್ಮ ಎಂಬುದು ಮಾತ್ರ ಜೀವಂತವಾಗಿರುವಂಥದ್ದು. ಶರೀರದೊಳಗಿನ ಆತ್ಮದಿಂದ ಮಾತ್ರ ಜೀವಂತವಾಗಿರೋ ಹಾಗೆ ಮತ್ತು ಪ್ರಜ್ಞೆಯ ಲಕ್ಷಣಗಳನ್ನು ತೋರಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ನೋಡಿ, ನಾವು ಬೆಳಿಗ್ಗೆ ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಊಟ ಮಾಡ್ತೀವಿ, ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಆದರೆ ಎಲ್ಲವೂ ಯಾರು ಮಾಡ್ತಾ ಇರೋದಂದ್ರೆ ಆತ್ಮ, ಶರೀರ ಮಾಡ್ತಾ ಇಲ್ಲ. ಶರೀರ ಬರೀ ಮೃತವಾಗಿಯೇ ಇರುತ್ತೆ. ಈಗ ಹೇಗೆ, ಇದಕ್ಕೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ತಾವು ನೋಡ್ತಾ ಇರ್ಬೋದು ಚಿತ್ರದಲ್ಲಿನು, ಕಾರ್ನಲ್ಲಿ ಎಲ್ಲಾ ರೀತಿಯ ಮನುಷ್ಯನ ಶರೀರದಲ್ಲಿ ಏನೆಲ್ಲ ಇದೆಯಲ್ಲ ಅದೇ ರೀತಿ ಕಾರ್ನಲ್ಲೂ ಇದೆ. ನಾವು ನಮ್ಮ ಕಣ್ಣಿನಿಂದ ನೋಡ್ತೀವಿ. ಕಾರ್ ಯಾವುದರಿಂದ ನೋಡುತ್ತೆ? ಹೆಡ್ಲೈಟ್ಸ್ ಇಂದ ನೋಡುತ್ತೆ. ನಾವು ಕಿರುಚ್ತೀವಿ, ಅದು ಹಾರ್ನ್ ಹೊಡೆಯುತ್ತೆ. ಅದೇ ರೀತಿ ನಾವು ಕಾಲಿನಿಂದ ಓಡ್ತೀವಿ, ಆದರೆ ಕಾರ್ ಏನ್ ಮಾಡುತ್ತೆ? 4 ಚಕ್ರಗಳಿಂದ ಅದು ಮೂವ್ ಆಗುತ್ತೆ. ಆಮೇಲೆ ನಾವು ಶರೀರದಲ್ಲಿ ನಮ್ಮ ಊಟ ಯಾವ್ದು ಹಾಕ್ತೀವಿ? ಊಟ ಹಾಕಿದ್ರೆ ನಮ್ಮ ಹೃದಯದಿಂದ ಶಕ್ತಿ ಬೇರೆ ಕಡೆ ಎಲ್ಲ ಬರುತ್ತೆ. ಹೃದಯಕ್ಕೆ ರಕ್ತಕ್ಕೆ ಶಕ್ತಿ ಇಲ್ಲದೆ ಬರ್ತದೆ, ನಾವು ಮಾಡಿರೋಂಥ ಊಟದಿಂದ ಬರ್ತಾ ಇದೆ. ಅದೇ ರೀತಿ ಅಲ್ಲಿ ಫ್ಯೂಯಲ್ ಹಾಕ್ತೀವಿ, ಫ್ಯೂಯಲ್ ಇಂದ ಇಂಜಿನ್ ಕೆಲಸ ಮಾಡಿಕೊಂಡು ಪೂರ್ತಿ ಆ ಕಾರನ್ನೇ ಓಡಿಸ್ತಾ ಇರುತ್ತೆ. ಈ ರೀತಿ ಶರೀರಕ್ಕೂ ಮತ್ತೆ ಕಾರ್ಗೂ ಹೋಲಿಸ್ಬೋದು. ಈಗ ಕಾರ್ ಎಷ್ಟೇ ಚೆನ್ನಾಗಿದ್ರು ಎಲ್ಲವೂ ಕೆಲಸ ಮಾಡ್ತಾ ಇದೆ,
ಆದರೆ ತಂತಾನೆ ಕಾರ್ ಮೂವ್ ಆಗೋದಿಲ್ಲ. ಮೂವ್ ಆಗ್ಬೇಕಂದ್ರೆ ಯಾರಿರ್ಬೇಕು? ಡ್ರೈವರ್ ಇರಬೇಕು. ಎಲ್ಲಿ ತನಕ ಡ್ರೈವರ್ ಇರೋದಿಲ್ಲ ಅಲ್ಲಿ ತನಕ ಕಾರ್ ಮೂವ್ ಆಗೋದಿಲ್ಲ. ಎಷ್ಟೇ ಹೆಡ್ಲೈಟ್ ತೋರಿಸ್ಬೋದು, ಎಷ್ಟೇ ಪೆಟ್ರೋಲು ಇರ್ಬೋದು, ಆಮೇಲೆ ಎಷ್ಟೇ ದೊಡ್ಡ ಕಾರ್ ಆಗಿರ್ಬೋದು, ಅದು ಬರೀ ಬೆನ್ಸ್ ಅಷ್ಟೇ ಅಲ್ಲ, ತುಂಬ ಅತಿ ಹೆಚ್ಚು ಬೆಲೆ ಬಾಳುವಂಥ ಕಾರೇ ಆಗಿರ್ಬೋದು, 10 ಕೋಟಿ ಕಾರ್ ಇರ್ಬೋದು, ಆದ್ರೂ ಅದು ಚಲನೆ ಆಗೋದಿಲ್ಲ. ಹೌದಲ್ಲ? ಎಲ್ಲಿ ತನಕ ಡ್ರೈವರ್ ಬರೋದಿಲ್ಲ ಅಲ್ಲಿ ತನಕ ಮೂವ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಶರೀರನೂ ಅಷ್ಟೇ, ಎಷ್ಟೇ ಸುಂದರವಾಗಿರ್ಬೋದು, ಎಷ್ಟೇ ಬೆಲೆ ಬಾಳುವಂಥದ್ದಾಗಿರ್ಬೋದು, ಎಲ್ಲ ರೀತಿಯ ಐಶ್ವರ್ಯಗಳಿರ್ಬೋದು, ಆದರೆ ಎಲ್ಲಿ ತನಕ ಆತ್ಮ ಇರೋದಿಲ್ಲ ಆ ಶರೀರಕ್ಕೆ ಬೆಲೆ ಇಲ್ಲ. ಅದಕ್ಕೋಸ್ಕರ ಹೇಳುತ್ತೆ, ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ, ಇವರು ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ ಭಜಗೋವಿಂದಂ, ಆ ಶ್ಲೋಕದಲ್ಲಿ ಹೇಳ್ತಾರೆ, ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಹೇಳ್ತಾರೆ, ಯಾವತ್ ಪವನೋ ನಿವಸತಿ ದೇಹೆ, ಎಲ್ಲೇ ತನಕ ಪವನ ಅಂದರೆ ಪ್ರಾಣ ಇದೆ ಈ ಶರೀರದಲ್ಲಿ, ತಾವತ್ ಪೃಚ್ಛತಿ ಕುಶಲಂ ಗೇಹೆ, ಅಲ್ಲಿ ತನಕ ಜನ ಎಲ್ಲರೂ ಬಂದು ಕೇಳ್ತಾರೆ, ಹೇಗಿದ್ದೀರಿ ನೀವು, ಆರೋಗ್ಯವಾಗಿದ್ದೀರಾ, ಎಲ್ಲವೂ ಕುಶಲವಾಗಿದೆಯಾ, ಕ್ಷೇಮವಾಗಿದೆಯಾ, ಈ ರೀತಿ ಎಲ್ಲರೂ ಬಂದು ಕೇಳ್ತಾರೆ. ಎಲ್ಲಿಯ ತನಕ ಶರೀರದಲ್ಲಿ ಪ್ರಾಣ ಇರುತ್ತೆ. ಅದೇ ಗತವತಿ ವಾಯೋ ದೇಹಾಪಾಯೇ, ಆದರೆ ಯಾವಾಗ ಈ ಶರೀರದಿಂದ ಗತಿವತಿ ವಾಯೋ, ಯಾವಾಗ ವಾಯು ಶರೀರದಿಂದ ಹೋಗ್ಬಿಡತ್ತೆ, ಪ್ರಾಣ ಹೋಗ್ಬಿಡತ್ತೆ, ಅಂದ್ರೆ ಆತ್ಮ ಹೋಗ್ಬಿಡತ್ತೆ, ಆಗ ಏನು ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯಿ. ಭಾರ್ಯ ಅಂತ ಹೇಳಿದ್ರೆ ಪತ್ನಿನೂ ಅಷ್ಟೇ, ಎಷ್ಟು ಪ್ರೇಮದಿಂದ ಆ ಗಂಡನೇ ಶರೀರವನ್ನ ಸೇವೆ ಮಾಡ್ತಾ ಇದ್ಲು, ಅವರ ಪ್ರಿಯತಮ ಅಂತ ತಿಳ್ಕೊಳ್ತಾ ಇದ್ಲು, ಅದೇ ಯಾವಾಗ್ಲೂ ಆ ಗಂಡನ ಆಶ್ರಯ ಪಡ್ಕೊಳ್ತಾ ಇದ್ಲು. ಆದ್ರೆ ಈಗ ಯಾವಾಗ ಎಲ್ಲಿ ತನಕ ಪ್ರಾಣ ಹೋಗ್ಬಿಟ್ಟಿದೆ, ಆತ್ಮ ಹೋಗ್ಬಿಟ್ಟಿದೆ, ತಕ್ಷಣ ಆ ಹೆಂಡತಿನೂ ಹೇಳ್ತಾಳೆ, ಈ ಶರೀರವನ್ನ ತಗೊಂಡು ಹೋಗಿ ಸುಟ್ಟು ಬೂದಿ ಮಾಡಿ ಅಂತ ಹೇಳ್ತಾಳೆ. ಒಂದು ಕ್ಷಣನೂ ಆ ಶರೀರದ ಜೊತೆ ಇರೋದಿಲ್ಲ. ಹೌದಲ್ಲ? ಅವಳು ಭಯ ಪಡ್ಕೊಳ್ತಾಳೆ, ಆ ಶವ ಇರೋಂಥ ಶರೀರದಲ್ಲಿ ಅವಳು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವಳು ಇದ್ದಂಥ ರೆಸ್ಪೆಕ್ಟ್ ಕೊಡ್ತಾ ಇದ್ದಂಥದ್ದು ಯಾರಿಗೆ? ಶರೀರಕ್ಕಲ್ಲ, ಆ ಶರೀರದಲ್ಲಿದ್ದಂತಹ ಆತ್ಮಕ್ಕೆ. ಅದೇ ರೀತಿ ನಾವು ತಿಳ್ಕೊಳ್ಬೇಕು, ನಮ್ಮ ಈ ಶರೀರ ಇದೆಯಲ್ಲ, ಶರೀರ ಬೆಲೆ ಬಾಳುವಂಥದ್ದಲ್ಲ, ಆತ್ಮ ನಿಜವಾಗಿಯೂ ಬೆಲೆ ಬಾಳುವಂಥದ್ದು. ಈ ಶರೀರ ಯಾವಾಗ ಬೇಕಾದರೂ ಬಂದ್ಬಿಡುತ್ತೆ, ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಜವಾಗಿಯೂ ಬೆಲೆ ಬಾಳುವಂಥದ್ದು ಯಾವುದು ಅಂತ ಹೇಳಿದ್ರೆ ಆತ್ಮ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಾರ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಯಾವ್ದಾದ್ರು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು, ರಾತ್ರಿ ತುಂಬ ಘೋರವಾದಂಥ ಕತ್ತಲಿದೆ, ಆಮೇಲೆ ಸರಿಯಾಗಿ ರೋಡು ಕಾಣಿಸ್ತಾ ಇಲ್ಲ. ಆಗ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆಕ್ಸಿಡೆಂಟ್ ಆಗಿರೋವಾಗ ಒಂದಿಬ್ರು ಮೂವರು ಇದ್ರು. ಆಮೇಲೆ ಕಾರ್ ತುಂಬ ಬೆಲೆ ಬಾಳುವಂಥದ್ದು, ಒಂದು 50 ಲಕ್ಷದ ಬೆನ್ಸ್ ಕಾರ್. ಆಮೇಲೆ ಬರೀ ಒಂದು ಶರೀರ, ನಾವು ಹಿಂದೆ ಚರ್ಚೆ ಮಾಡಿದ್ವಿ, ವೈಜ್ಞಾನಿಕವಾಗಿ ಒಂದು ಶರೀರದ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಆ ಎಲ್ಲ ಪೂರ್ತಿ ಕೆಮಿಕಲ್ಸ್ ಬೆಲೆ ಎಲ್ಲ ಟೋಟಲ್ ಮಾಡಿದ್ರೆ ಒಂದು 200 ರೂಪಾಯಿ ಬರ್ಬೋದು ಅಂತ. 200 ರೂಪಾಯಿ ಬೆಲೆ ಬಾಳೋದ, ಇಲ್ಲ 50 ಲಕ್ಷದ ಕಾರ್ ಬೆಲೆ ಬಾಳೋಂಥದ್ದು. ಈಗ ನಾವು ಲೆಕ್ಕ ಮಾಡಿದ್ರೆ ಯಾರನ್ನ ಮೊದಲು ನಾವು ಉಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ? ಕಾರ್ನ ಮೊದಲು ಗ್ಯಾರೇಜ್ ಕರ್ಕೊಂಡು ಹೋಗ್ತೀವ, ಇಲ್ಲ ನಮ್ಮ ಫ್ರೆಂಡನ್ನ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವ? ಎಲ್ಲಿ ಯಾವ್ದನ್ನ ನಾವು ಮೊದಲು ಮಾಡ್ತೀವಿ? ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು, ಆ ಕಾರನ್ನ ತಗೊಂಡಿರೋನು ನನ್ನ ಗೆಳೆಯನೇ. ಹೌದಲ್ಲ? ಅದೇ ರೀತಿ ನಮ್ಮ ಶರೀರಕ್ಕೆ ನಾವು ಹೇಗೆ ನಮ್ಮ ಗೆಳೆಯನಿಗೆ ಮೊದಲು ನಾವು ಪ್ರಾಮುಖ್ಯತೆ ಕೊಟ್ಟು ಕಾರಿಗೆ ಕೊಡೋದಿಲ್ಲ, ಅದೇ ರೀತಿ ಶರೀರ ಮತ್ತು ಆತ್ಮದ ವ್ಯತ್ಯಾಸವೂ ಇದೇ ರೀತಿ. ಆತ್ಮಕ್ಕೆ ನಿಜವಾದ ಬೆಲೆವಿದೆ, ಶರೀರಕ್ಕೆ ಅಲ್ಲ. ಹಾಗಿದ್ರೆ ಚೇತನ ಮತ್ತು ಅಚೇತನಕ್ಕೆ ಏನು ಹೋಲಿಕೆ ಮತ್ತು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಚೇತನ ಜೀವಂತವಾಗಿರೋದು, ಆಮೇಲೆ ನಿರ್ಜೀವ ವಸ್ತು, ಏನು ವ್ಯತ್ಯಾಸ ಇದೆ ನೋಡಿ. ಹೇಳ್ತಾರೆ, ಆತ್ಮಕ್ಕೆ ಮತ್ತು ಪ್ರಕೃತಿಗೆ ಏನು ವ್ಯತ್ಯಾಸ? ಒಂದು ಆತ್ಮದ ಲಕ್ಷಣ ಏನು ಅಂತ ಹೇಳಿದ್ರೆ, ಅದು ಶಾಶ್ವತವಾಗಿರುತ್ತೆ, ನಿತ್ಯವಾಗಿರುತ್ತೆ, ಸತ್ ಆಗಿದೆ. ಸಚ್ಚಿತ್ ಆನಂದ, ನಾವು ಇದನ್ನು ಹಿಂದೆನೂ ಚರ್ಚೆ ಮಾಡಿದ್ವಿ. ಸತ್ ಅಂತ ಹೇಳಿದ್ರೆ ಶಾಶ್ವತ, ನಿತ್ಯ. ಆಮೇಲೆ ಅದರ ಸ್ವರೂಪನೂ ನಿತ್ಯವಾಗಿರುತ್ತೆ, ಬದಲಾವಣೆ ಆಗೋದಿಲ್ಲ. ಆದರೆ ಪ್ರಕೃತಿಯ ಸ್ವರೂಪಗಳು ಬದಲಾವಣೆ ಆಗ್ತಾ ಇರುತ್ತೆ. ನಾವು ಈ ಕ್ಷಣದಲ್ಲಿ ನಮ್ಮ ಶರೀರದ ರೂಪ ಈ ರೀತಿ ಇದೆ,
ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ನಮ್ಮ ರೂಪ ಬದಲಾವಣೆ ಆಗಿರುತ್ತೆ. ಆಮೇಲೆ ಮುಂದಿನ ಶರೀರ ಇನ್ನು ಬೇರೆ ಮತ್ತೊಂದೇ ಸ್ವರೂಪ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಸೆಗಳ ಮೇಲೆ, ನಮ್ಮ ಕರ್ಮದ ಮೇಲೆ ನಮ್ಮ ರೂಪವು ಬದಲಾವಣೆ ಆಗುತ್ತೆ. ಹಾಗಂದ್ರೆ ಪ್ರಕೃತಿಯ ರೂಪಗಳು ಯಾವಾಗಲೂ ಬದಲಾವಣೆ ಆಗ್ತಾನೆ ಇರುತ್ತೆ, ಆದ್ರೆ ಆತ್ಮದ ಸ್ವರೂಪ ಒಂದೇ ಒಂದು. ಆಮೇಲೆ ಚಿತ್ ಅಂದರೆ ಆತ್ಮ ಯಾವಾಗಲೂ ಜ್ಞಾನಪೂರ್ವಕವಾಗಿರುತ್ತೆ, ಆದ್ರೆ ಶರೀರದಲ್ಲಿ ಜ್ಞಾನ ಇಲ್ಲ, ಶರೀರದಲ್ಲಿ ಯಾವಾಗಲೂ ಅಜ್ಞಾನ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ ನಮ್ಮ ಜನ್ಮ ಆಗುತ್ತೆ, ಆ ಜನ್ಮದಿಂದಾನೇ ನಾವು ಅಜ್ಞಾನದಿಂದ ಹುಟ್ತೀವಿ. ಅದಕ್ಕೋಸ್ಕರ ನಾವು ಮೊದಲನೇ ಪ್ರಾರ್ಥನೆ ಇವತ್ತೇನ್ ಮಾಡಿದ್ವಿ? ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹೇಳ್ತಾ ಇದ್ದಾರೆ ನಾವೆಲ್ಲರೂ ಹುಟ್ಟಿರೋದು ಯಾವ್ದ್ರಲ್ಲಿ? ಅಜ್ಞಾನದಲ್ಲಿ ಹುಟ್ಟಿದೀವಿ, ಘೋರ ಕತ್ತಲಿನಲ್ಲಿ ಹುಟ್ಟಿದೀವಿ. ಅದಕ್ಕೋಸ್ಕರ ನಮ್ಮ ಹುಟ್ಟಿದ ತಕ್ಷಣನೇ ತಾಯಿ ಹೇಳ್ಕೊಡ್ತಾಳೆ, ನನ್ನನ್ನ ನೀನು ಅಮ್ಮ ಅಂತ ಕರಿಬೇಕು, ಇವರನ್ನ ಅಪ್ಪ ಅಂತ ಕರಿಬೇಕು. ಇದು ಸೂರ್ಯ, ಇದು ಚಂದ್ರ, ಇದು ಬೆಳ್ಳಗೆ, ಇದು ಕಪ್ಪಗೆ, ಎಲ್ಲವನ್ನು ತಾಯಿ ಹೇಳ್ಕೊಡ್ತಾಳೆ. ಯಾಕೆಂದ್ರೆ ಮಗುಗೆ ಏನು ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ ಅದು ದೊಡ್ಡ PhD ತಗೊಂಡಿರ್ಬೋದು, ತಾಯಿಗೆ ಬರೀ ABCD ಬರದೇ ಇರ್ಬೋದು, ಆದ್ರೆ ತಾಯಿ ಹೇಳ್ಕೊಡ್ತಾ ಇದ್ದಾಳೆ, ಮಗು ಕಲಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಅಜ್ಞಾನದಲ್ಲಿ ಹುಟ್ಟುತ್ತೆ. ಆತ್ಮ ಜ್ಞಾನವಂತ, ಆದ್ರೆ ಶರೀರ ಅಜ್ಞಾನ. ಆಮೇಲೆ ಅದಷ್ಟೇ ಅಲ್ಲ, ಪ್ರಜ್ಞೆನೂ ಇದೆ ಆತ್ಮಕ್ಕೆ, ಶರೀರಕ್ಕೆ ಪ್ರಜ್ಞೆ ಇಲ್ಲ. ಆಮೇಲೆ ಯಾವಾಗಲೂ ಆತ್ಮ ಸಂತೋಷದಿಂದ ಇರುತ್ತೆ. ಆಮೇಲೆ ಪ್ರಕೃತಿ ಯಾವಾಗಲೂ ನಿರಾನಂದದಲ್ಲಿ ಸಂತೋಷರಹಿತವಾಗಿರುತ್ತೆ. ಆತ್ಮಕ್ಕೆ ರೂಪ ಇದೆ, ಪ್ರಕೃತಿಗೆ ಇಲ್ಲ, ಶರೀರಕ್ಕೆ ರೂಪ ಇಲ್ಲ. ಆಮೇಲೆ ವ್ಯಕ್ತಿತ್ವ ಇದೆ ಆತ್ಮಕ್ಕೆ, ಪ್ರಕೃತಿಗೆ ವ್ಯಕ್ತಿತ್ವ ಅನ್ನೋಂಥದ್ದಿಲ್ಲ. ಆಮೇಲೆ ಶರೀರ ಯಾವುದಕ್ಕೆ ಸೇರಿರುವಂಥದ್ದು? ಭೌತಿಕ ಜಗತ್ತಿಗೆ ಸೇರಿರುವಂಥದ್ದು. ಆತ್ಮ ಇಲ್ಲಿಗೆ ಸೇರಿದೆ? ಆಧ್ಯಾತ್ಮಿಕ ಲೋಕಕ್ಕೆ ಸೇರಿದೆ. ಅದೇ ರೀತಿ ಶರೀರ ಮತ್ತು ಆತ್ಮಕ್ಕೆ ಇರುವ ವ್ಯತ್ಯಾಸಗಳು ನಾವು ಚರ್ಚೆಯನ್ನು ಮಾಡಿದ್ವಿ. ಈಗ ಈ ಶರೀರ ಯಾವುದರಿಂದ ಆಗಿದೆ? ಈ ಪ್ರಶ್ನೆಗಳು ಬರುತ್ತೆ. ಆತ್ಮ ಯಾವುದರಿಂದ ಆಗಿದೆ, ಶರೀರ ಯಾವುದರಿಂದ ಆಗಿದೆ? ಇದು ಭಗವದ್ಗೀತೆಯಲ್ಲಿ ತುಂಬಾ ಅದ್ಭುತವಾದಂತಹ ಶ್ಲೋಕ. ಬನ್ನಿ ನಾವೆಲ್ಲರೂ ಇದರ ಚರ್ಚೆಯನ್ನು ಮಾಡೋಣ. 7ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಭೂಮಿರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಇದರಲ್ಲಿ ಹೇಳ್ತಾರೆ ನಮ್ಮ ಶರೀರ ಯಾವುದರಿಂದ ಆಗಿದೆ? 5 ಪಂಚಭೂತಗಳಿಂದ ಆಗಿದೆ. ಯಾವುದೆಲ್ಲ ಅದು? ಭೂಮಿ, ಆಪ ಅಂತ ಹೇಳಿದ್ರೆ ನೀರು, ಅನಲ ಅಂತ ಹೇಳಿದ್ರೆ ಗಾಳಿ, ವಾಯು, ಅನಲ ಅಂತ ಹೇಳಿದ್ರೆ ಅಗ್ನಿ, ವಾಯು, ಖಂ ಅಂತ ಹೇಳಿದ್ರೆ ಆಕಾಶ. ಆಮೇಲೆ ಇದೆಲ್ಲವೂ ಭೌತಿಕ ಶರೀರ, ನಮಗೆ ಕಾಣಿಸ್ತಾ ಇದೆಯಲ್ಲ, ಈ ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು ಪಂಚಭೂತವಾಗಿರುವಂಥ ಈ ಶರೀರ 5 ಪಂಚಭೂತಗಳಿಂದ ಆಗಿದೆ. ಆಮೇಲೆ ನಮಗೆ ಕಾಣಿಸ್ತಾ ಇರೋದು ಒಳಗಡೆ ಇದೆ ನೋಡಿ. ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ಹೌದಲ್ಲ? ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆಗಳಿದೆ ಅದೇ ಬಾಯಿಯ ಮೂಲಕ ಬರ್ತಾ ಇದೆ. ಎಲ್ಲಿ ಆಲೋಚನೆಗಳು ಬರ್ತಾ ಇದೆ? ಮನಸ್ಸಿನಲ್ಲಿ ಬರ್ತಾ ಇದೆ. ಆಮೇಲೆ ನಿರ್ಣಯ, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು, ಜ್ಞಾನ ಎಲ್ಲಿಂದ ಬರ್ತಾ ಇದೆ? ಅದೆಲ್ಲ ಬುದ್ಧಿಯಿಂದ ಬರ್ತಾ ಇದೆ. ಅಂದ್ರೆ ಬುದ್ಧಿ ಇದು ಇದೆ, ಮನಸ್ಸು ಇದೆ. ಆಮೇಲೆ ಅಹಂ ಅನ್ನೋಂಥದ್ದಿದೆ. ಅಹಂ ಇರೋದ್ರಿಂದ ನಾವು ನಮ್ಮ ಗುರುತನ್ನ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಈ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ಸೂಕ್ಷ್ಮ ಶರೀರ. ಆಮೇಲೆ ಈ ರೀತಿ ಪ್ರತ್ಯೇಕವಾಗಿರುವಂತಹ 5 ಪಂಚಭೂತಗಳು ಇದೆ. ಆಮೇಲೆ ಅದಷ್ಟೇ ಅಲ್ಲ, ಈ ಆಧ್ಯಾತ್ಮಿಕ ಶಕ್ತಿ ಇದ್ರ ಒಳಗಡೆ ಇದೆ. ಆತ್ಮದ ಬಗ್ಗೆ ಭಗವಂತ ಏನ್ ಹೇಳ್ತಾ ಇದ್ದಾರೆ? ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇದರಲ್ಲಿ ಹೇಳ್ತಾರೆ, ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ನೋಡಿ, ಭಗವಂತ ಹೇಳ್ತಾರೆ, ಇದು ಪಂಚಭೂತಗಳಿದೆಯಲ್ಲ, ಇದಷ್ಟೇ ಅಲ್ಲ ನನ್ನ ಶಕ್ತಿ, ಇದು ಬಿಟ್ಟು ಮತ್ತೊಂದು ಶ್ರೇಷ್ಠವಾದ ಶಕ್ತಿ ಇದೆ. ಅದ್ಯಾವುದು? ಅದು ಆತ್ಮ, ಆಧ್ಯಾತ್ಮಿಕ ಶಕ್ತಿ. ಈ ಭೌತಿಕ ನೋಡಿ, ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಅದನ್ನ ಏನ್ ಮಾಡ್ತಾ ಇದ್ದಾರೆ? ಅದನ್ನ ಅವರು ಬಳಸ್ಕೊಂಡು ಜೀವಿಗಳು ಭಿನ್ನವಾಗಿದ್ದಾರೆ. ಜೀವಿಗಳು ಭೌತಿಕ ಶಕ್ತಿ ಎರಡೂ ಒಂದೇ ಅಲ್ಲ. ಅಂದ್ರೆ ನಾವು ಹಿಂದೆನೂ ಚರ್ಚೆ ಮಾಡಿದ್ವಿ, ನಾವು ಆತ್ಮ ಬೇರೆ, ಭೌತಿಕ ಶಕ್ತಿ ಬೇರೆ, ಶರೀರ ಬೇರೆ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ನಾವು ಹೇಳಿದ್ದು ಭೌತಿಕ ಶಕ್ತಿ ಪಂಚಭೂತಗಳಿಂದಾಗಿದೆ. ಆದ್ರೆ ಈಗ ನಾನು ಹೇಳ್ತಾ ಇರೋದು ಆತ್ಮದ ಶಕ್ತಿ. ಅದು ಏನ್ ಮಾಡ್ತಾ ಇದೆ? ಈ ಭೌತಿಕ ಶಕ್ತಿಯನ್ನ ಅದು ನಿಯಂತ್ರಣ ಮಾಡ್ತಾ ಇದೆ.
ಅಂದರೆ ಈ ಭೌತಿಕ ಶಕ್ತಿಯ ಶರೀರದ ಒಳಗಡೆ ಆತ್ಮ ಬಂದು ಸೇರ್ಕೊಂಡು ಭೌತಿಕ ಶರೀರದಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದು ಆಧ್ಯಾತ್ಮಿಕ ಜೀವ ಶಕ್ತಿ ಅಂತ ಹೇಳಿ. ಅದಷ್ಟೇ ಅಲ್ಲ, ಮುಂದೆ ಈ ಶರೀರದ ಪೂರ್ತಿ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಇದರಲ್ಲಿ ನೋಡಿ, ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಭಗವಂತನ ಶಕ್ತಿಗಳು ಎರಡು ರೀತಿಯದ್ದಿದೆ. ಒಂದು ಭೌತಿಕ ಶಕ್ತಿ, ಮತ್ತೊಂದು ಆಧ್ಯಾತ್ಮಿಕ ಶಕ್ತಿ. ಭೌತಿಕ ಶಕ್ತಿ ಕನಿಷ್ಠ, ಆಧ್ಯಾತ್ಮಿಕ ಶಕ್ತಿ ಶ್ರೇಷ್ಠವಾಗಿರುವಂಥದ್ದು. ಯಾಕೆಂದರೆ ಆಧ್ಯಾತ್ಮಿಕ ಶಕ್ತಿನಲ್ಲಿ ಚೇತನ ಅನ್ನುವಂಥದ್ದೇ, ಭೌತಿಕ ಶಕ್ತಿನಲ್ಲಿ ಚೇತನ ಇಲ್ಲ. ಆದಮೇಲೆ ಅದಷ್ಟೇ ಅಲ್ಲ, ಭೌತಿಕ ಶಕ್ತಿನಲ್ಲಿ ಎರಡು ರೀತಿಯದ್ದಿದೆ. ತಾವು ನೋಡ್ತಾ ಇರ್ಬೋದು, ಸ್ಥೂಲ ಮತ್ತೆ ಸೂಕ್ಷ್ಮ. ಸ್ಥೂಲ ಅಂತ ಹೇಳಿದ್ರೆ ಪಂಚಭೂತಗಳಿಂದಾಗಿದೆ, ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಸೂಕ್ಷ್ಮ ಮನಸ್ಸು, ಬುದ್ಧಿ, ಅಹಂಕಾರ. ಮತ್ತು ಆಧ್ಯಾತ್ಮಿಕ ಶಕ್ತಿ ಯಾವುದರಿಂದಾಗಿದೆ? ಸತ್, ಚಿತ್ ಮತ್ತು ಆನಂದದಿಂದಾಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ, ಭಗವಂತನ ಶಕ್ತಿಗಳಲ್ಲಿ ಎರಡು ಭಗವಂತನ ಶಕ್ತಿಗಳೇ. ಭೌತಿಕ ಶಕ್ತಿಯು ಭಗವಂತನಿಗೆ ಸೇರಿರೋದು, ಆಧ್ಯಾತ್ಮಿಕ ಶಕ್ತಿಯು ಭಗವಂತನಿಗೆ ಸೇರಿರೋದು. ನಾವು ಯಾವ್ದ್ರಲ್ಲಿ ಬರ್ತೀವಿ? ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಆತ್ಮ. ನಾವು ಯಾವ್ದ್ರಲ್ಲಿ ಬರ್ತೀವಿ? ನಾವು ಆಧ್ಯಾತ್ಮಿಕ ಶಕ್ತಿನಲ್ಲಿ ಬರ್ತೀವಿ. ನಾವು ಆಧ್ಯಾತ್ಮಿಕ ಶಕ್ತಿನಲ್ಲಿ ಬರ್ತಾ ಇರೋದಕ್ಕೋಸ್ಕರ ನಾವು ಭೌತಿಕ ಶಕ್ತಿಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಆಗತ್ತೆ. ಅದಕ್ಕೋಸ್ಕರ ಆ ಭೌತಿಕ ಶಕ್ತಿಯ ಮೇಲೆ ನಾವು ನಮ್ಮ ಆಳ್ವಿಕೆಯನ್ನ ನಡೆಸ್ತೀವಿ. ಅಂದರೆ ಈ ರೀತಿಯ ಶರೀರದ ಮೇಲೆ ನಾವು ಬಂದಿರ್ತೀವಿ. ಆ ಶರೀರದ ಮೂಲಕ ಬೇರೆ ಬೇರೆ ಪ್ರಕೃತಿಯಿಂದ ಎಷ್ಟೊಂದು ಕೆಲಸಗಳನ್ನ ಮಾಡ್ತೀವಿ ಮತ್ತು ಭೋಗವನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಭೌತಿಕ ಶಕ್ತಿ ಕನಿಷ್ಠವಾಗಿದೆ, ಯಾಕಂದ್ರೆ ಇದರಲ್ಲಿ ಚೇತನ ಇಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಎರಡರಲ್ಲೂ ನೋಡಿ, ಮನಸ್ಸಿನಲ್ಲೂ ಅಷ್ಟೇ ಚೇತನ ಇಲ್ಲ, ಬುದ್ಧಿನಲ್ಲೂ ಚೇತನ ಇಲ್ಲ, ಅಹಂಕಾರದಲ್ಲೂ ಚೇತನ ಇಲ್ಲ, ಪಂಚಭೂತಗಳಲ್ಲಂತೂ ಚೇತನ ಇಲ್ಲವೇ ಇಲ್ಲ. ಹೌದಲ್ಲ? ಈ ರೀತಿ ಸಂಪೂರ್ಣ ಈ ಭೌತಿಕ ಶಕ್ತಿನಲ್ಲಿ ಚೇತನ ಇಲ್ಲ, ಬರೀ ಆಧ್ಯಾತ್ಮಿಕ ಶಕ್ತಿನಲ್ಲಿ ಮಾತ್ರ ಚೇತನ ಇದೆ. ಈಗ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಹೇಗೆ ಇದರೆಲ್ಲ ಬೇರೆ ಬೇರೆ ಹಂತಗಳು ಹೇಗಿದೆ ಅಂತ ಹೇಳಿ. ನೋಡಿ, ಈ ಶ್ಲೋಕವನ್ನು ತಾವೆಲ್ಲರೂ ಹೇಳ್ಬೋದು. ಇದು 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಬರುತ್ತೆ. ಇಂದ್ರಿಯಾಣಿ ಪರಾಣ್ಯಾಹೋರಿಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಇದರಲ್ಲಿ ನೋಡಿ ಭಗವಂತ ಹೇಳ್ತಾ ಇದ್ದಾರೆ ಹೇಗೆ ಬೇರೆ ಬೇರೆ ಮೆಟ್ಟಿಲುಗಳಿದೆ. ಒಂದರಿಂದ ಯಾವುದು ಉನ್ನತವಾಗಿರುವಂಥದ್ದು ಶ್ರೇಣಿಗಳು. ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಆತ್ಮ ಅನ್ನುವಂಥದ್ದು ಮೇಲ್ಭಾಗದಲ್ಲಿದೆ, ಯಾಕಂದ್ರೆ ಆತ್ಮವೇ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದೆ. ಆದ್ರೆ ತುಂಬಾ ನಿಮ್ನವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಶರೀರ, ಬಾಡಿ. ಈ ಶರೀರ ಮೃತವಾಗಿರುತ್ತೆ. ಎಲ್ಲಿ ತನಕ ಇದನ್ನ ಆಕ್ಟಿವೇಟ್ ಮಾಡೋದಿಲ್ಲ ಅಲ್ಲಿ ತನಕ ಇದು ಕೆಲಸ ಮಾಡೋದಿಲ್ಲ. ಕೆಲವು ಸಲ ಇರ್ತಾರಲ್ಲ, ಎಮ್ಮೆ ತರ ಮಲ್ಕೊಂಡಿದ್ಯಲ್ಲೋ ಇದಳೋ ಅಂತ ಹೇಳಿ ಕೆಲವು ಸಲ ಬೈತಾರೆ ಹಿರಿಯರು. ಯಾಕೆ ಅಂತ ಹೇಳಿದ್ರೆ ಎಮ್ಮೆ ಅಂತ ಹೇಳಿದ್ರೆ ಏನು ತುಂಬಾ ಇಷ್ಟು ಜಡವಾಗಿಟ್ಟಿರುತ್ತೆ, ಏನು ಕೆಲಸನೇ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಶರೀರವು ಜಡ ಅಂತ ಹೇಳಿದ್ರೆ ಅದು ಏನು ಆಗೋದೇ ಇಲ್ಲ. ನೋಡಿ ಹೇಗೆ ಶಟರ್ ಡೌನ್ ಆಗೋಗ್ಬಿಡುತ್ತೆ. ಒಂದು ಸಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ಬಿಸ್ನೆಸ್ ಮಾಡೋರೆಲ್ಲ ಏನ್ ಮಾಡ್ತಾರೆ, ಶಟರ್ ಡೌನ್ ಮಾಡ್ತಾರೆ. ಎಲ್ಲಿ ತನಕ ಬೆಳಿಗ್ಗೆ ಬಂದು ಶಟರ್ ಆನ್ ಮಾಡೋದಿಲ್ಲ ಅಲ್ಲಿ ತನಕ ಎಲ್ಲ ಕೆಲಸಗಳು ಹಾಗೇ ಇರುತ್ತೆ. ಅದೇ ರೀತಿ ನಮ್ಮ ಶರೀರನೂ ಅಷ್ಟೇ. ನಮ್ಮ ಶರೀರವು ಜಡವಾಗಿದೆ. ಅದು ಎಲ್ಲಿ ತನಕ ಆತ್ಮ ಬಂದು ಶಟರ್ ಅಪ್ ಮಾಡೋದಿಲ್ಲ ಅಲ್ಲಿ ತನಕ ಶರೀರ ಕೆಲಸ ಮಾಡೋದಿಲ್ಲ. ಶರೀರ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಬಾಡಿ ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ಜಡ ಪದಾರ್ಥಗಳಿಂದ ಆಗಿದೆ. ಈ ಜಡ ಪದಾರ್ಥಗಳಿಂದ ಸ್ವಲ್ಪ ಮಿಗಿಲಾಗಿರೋದು ಯಾವುದು ಅಂತಾರೆ ಸೆನ್ಸಸ್, ಅಂದ್ರೆ ಇಂದ್ರಿಯಗಳು. ಇಂದ್ರಿಯಗಳು ಶರೀರವನ್ನ ಕೆಲಸ ಮಾಡಿಸುತ್ತೆ. ನೋಡಿ, ಯಾವ್ದಾದ್ರು ತುಂಬಾ ಸುಂದರವಾಗಿರುವಂತಹ ದೃಶ್ಯವನ್ನ ನೋಡಿದೆ, ಶರೀರ ಅಲ್ಲಿ ಓಡೋಗುತ್ತೆ, ಅಲ್ಲಿ ಓಡೋಗೋದಕ್ಕೆ ಪ್ರಚೋದನೆ ಕೊಡುತ್ತೆ. ಇಲ್ಲಿ ಯಾವ್ದಾದ್ರು ತುಂಬಾ ಸುಂದರವಾಗಿರೋ ಮಧುರವಾಗಿರುವಂತಹ ಹಾಡನ್ನ ಕೇಳಿದೆ, ಆಗೇನ್ ಮಾಡುತ್ತೆ, ಶರೀರ ಹೇಳುತ್ತೆ ಇದನ್ನ ನಾನು ಕೇಳಬೇಕು ಅಂತ ಹೇಳಿ ಕಿವಿ ನಮಗೆ ಪ್ರಚೋದನೆ ಕೊಡುತ್ತೆ. ಈ ರೀತಿ ಇಂದ್ರಿಯಗಳು ಶರೀರದನ್ನ ನಿಯಂತ್ರಣ ಮಾಡುತ್ತೆ. ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುತ್ತೆ. ಮನಸ್ಸು ಏನಾದ್ರೂ ಹೇಳಿದ್ರೆ ಓ ಈಗ ಇಲ್ಲಿಗೆ ಹೋಗೋಣ ಅಂತ, ಆಗ ಮನಸ್ಸು ಇಂದ್ರಿಯಗಳು, ಮನಸ್ಸು ಹೇಳಿದಾಗ ಇಂದ್ರಿಯಗಳು ಕೇಳುತ್ತೆ. ಆ ಮನಸ್ಸನ್ನು ಹಿಡಿದಿಟ್ಕೊಂಡಿರೋದು ಯಾವುದು ಅಂತ ಹೇಳಿದ್ರೆ ಬುದ್ಧಿ. ಆ ಬುದ್ಧಿ ಹೇಗೆ ಹೇಳುತ್ತಲ್ಲ ಹಾಗೆ ಮನಸ್ಸು ಕೆಲಸ ಮಾಡುತ್ತೆ. ಆಮೇಲೆ ಬುದ್ಧಿಯನ್ನ ನಿಯಂತ್ರಣ ಮಾಡೋದು ಯಾವುದು ಅಂತ ಹೇಳಿದ್ರೆ ಆತ್ಮ.
ಅದಕ್ಕೋಸ್ಕರ ಇದರಿಂದ ನಮಗೆ ಗೊತ್ತಾಗುತ್ತೆ, ಎಷ್ಟೋ ಬಾರಿ ನಮಗೆ ಅನ್ನಿಸ್ತಾ ಇರುತ್ತೆ, ನಾನು ನನ್ನ ಮನಸ್ಸು ಕೆಲವು ಸಲ ಎಷ್ಟೊಂದು ಚಂಚಲವಾಗಿದೆ, ಅದನ್ನು ಹೇಗೆ ನಾನು ನಿಯಂತ್ರಣ ಮಾಡೋದು? ಬುದ್ಧಿಯಿಂದ ಮಾಡ್ಬೋದು, ಆದರೆ ಸಾಮಾನ್ಯ ಬುದ್ಧಿಯಿಂದ ಆಗೋದಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ಬುದ್ಧಿ ಬೇಕು. ಯಾವಾಗ ಆಧ್ಯಾತ್ಮಿಕ ಬುದ್ಧಿಯಿಂದ ನಾವು ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಲ ಎಷ್ಟೊಂದು ಹೈಪರ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಎಲ್ಲ ಆಗೋಗ್ಬಿಡುತ್ತೆ, ಅದರಿಂದ ತಲೆನೋವು ಹೆಚ್ಚಾಗೋಗ್ಬಿಡುತ್ತೆ, ರಾತ್ರಿ ನಿದ್ದೆ ಎಲ್ಲ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಅಷ್ಟು ಓಡ್ತಾ ಇದೆ, ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಅದರಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಬುದ್ಧಿ ಹೆಚ್ಚು ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕ ಬುದ್ಧಿ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆತ್ಮಕ್ಕೆ ಕನೆಕ್ಟೆಡ್ ಇರಬೇಕು. ಭಗವದ್ಗೀತೆ, ಭಾಗವತದ ಜ್ಞಾನದಿಂದ ನಾವು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಬೋದು. ಕೆಲವು ಸಲ ನಮ್ಮ ಇಂದ್ರಿಯಗಳು ಅಷ್ಟೇ ಕೆಲಸ ಮಾಡೋದಿಲ್ಲ, ಕೆಲವು ಸಲ ಅದು ಕೆಟ್ಟ ದಾರಿನಲ್ಲಿ ಹೋಗ್ತಾ ಇರುತ್ತೆ. ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿನ ಲಗಾಮನಿಂದ ನಿಯಂತ್ರಣ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಕ್ರಿಯಾಶಾಲಿಯಾದಂಥ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತಲೂ ಶ್ರೇಷ್ಠ. ಈ ರೀತಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅದಕ್ಕೋಸ್ಕರ ಈ ಒಂದು ಉದಾಹರಣೆಯನ್ನ ಈ ಉಪನಿಷತ್ತಿನಲ್ಲಿ ಬರುತ್ತೆ. ಈ ಚಿತ್ರದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಎಷ್ಟೊಂದು ಕುದುರೆಗಳು, 5 ಕುದುರೆಗಳಿದೆ. ಆ ಕುದುರೆಗಳನ್ನ ಯಾರು ಓಡಿಸ್ತಾ ಇರೋದು? ಒಬ್ಬ ಸಾರಥಿ ಇದ್ದಾನೆ. ಯಾವುದರಿಂದ ಕುದುರೆಗಳನ್ನ ಹಿಡ್ಕೊಂಡಿರೋದು? ಲಗಾಮನಿಂದ ಹಿಡ್ಕೊಂಡಿದ್ದಾನೆ. ಆಮೇಲೆ ಹಿಂದೆ ಸಾರಥಿನಲ್ಲಿ ಯಾರು ಕುತ್ಕೊಂಡಿರೋದು? ಆ ರಥದಲ್ಲಿ ಯಾರು ಕುತ್ಕೊಂಡಿರೋದು? ರಥಿ ಅಂತ ಹೇಳಿದ್ರೆ ಆತ್ಮ ಕುತ್ಕೊಂಡಿದ್ದಾನೆ. ಆ ರಥ ಏನು ಅಂತ ಹೇಳಿದ್ರೆ ನಮ್ಮ ಶರೀರ ಇದ್ದ ಹಾಗೆ. ರಥ ಶರೀರ, ಆಮೇಲೆ ಬೇರೆ ಎಲ್ಲ ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕುದುರೆಗಳೆಲ್ಲ ಏನು? 5 ಇಂದ್ರಿಯಗಳು. ಆಮೇಲೆ ಲಗಾಮ್ ಏನು? ಮನಸ್ಸು. ಆಮೇಲೆ ಸಾರಥಿ ಯಾರು? ಬುದ್ಧಿ. ಆತ್ಮ ಯಾರು? ಆ ಹಿಂದೆ ಕುತ್ಕೊಂಡಿರುವಂತ ಪ್ಯಾಸೆಂಜರ್. ಈಗ ಸ್ವಲ್ಪ ಆಲೋಚನೆ ಮಾಡಿ, ಈ 5 ಇಂದ್ರಿಯಗಳು, 5 ಕುದುರೆಗಳು 5 ದಿಕ್ಕಿನಲ್ಲಿ ಏನಾದ್ರೂ ಹೋಗ್ತಾ ಇದೆ ಅಂತ ಹೇಳ್ಕೊಳ್ಳಿ. ಆಗ ಏನಾಗತ್ತೆ? ಆ ಲಗಾಮನ್ನ ಹಿಡ್ಕೊಂಡಿರೋ ವ್ಯಕ್ತಿ ಏನ್ ಮಾಡ್ತಾನೆ? ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಾರಥಿ ಎಲ್ಲರನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಕೆಲವು ಸಲ ಇಂದ್ರಿಯಗಳು ಎಷ್ಟು ಪ್ರಬಲ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಲಗಾಮನ್ನ ಬಿಟ್ಟು ಅದು ತುಂಬಾ ದೂರ ಓಡ್ತಾ ಇರುತ್ತೆ. ಆಗ ಏನಾಗ್ಬಿಡುತ್ತೆ? ಲಗಾಮ್ ಕೈಯಿಂದ ಹೋಗ್ಬಿಡುತ್ತೆ. ಆಮೇಲೆ ಬುದ್ಧಿನೂ ಕುಸ್ದೋಗ್ಬಿಡ್ತಾನೆ. ಆಗ ಸಾರಥಿ ಬುದ್ಧಿನೂ ಕೆಲಸ ಮಾಡೋದಿಲ್ಲ. ಆಗ ರಥ ಅಲ್ಲೇ ಕುಸ್ದೋಗ್ಬಿಡುತ್ತೆ. ಹಿಂದೆ ಕುತ್ಕೊಂಡಿರೋ ಪ್ಯಾಸೆಂಜರ್ ಆತ್ಮ ಏನಾಗ್ತಾನೆ? ಪತನ ಆಗ್ತಾನೆ. ನೋಡಿ, ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಆರೋ ತೋರಿಸ್ತಾ ಇದೆ ಹೇಗೆ ಆತ್ಮದ ಪತನ ಆಗುತ್ತೆ. ಆತ್ಮದ ಪತನ ಅಂತ ಹೇಳಿದ್ರೆ ಏನು? ಮನುಷ್ಯನ ಶರೀರದಲ್ಲಿ ಇರೋದು ಏನಾಗುತ್ತೆ? ಪ್ರಾಣಿಗಳ ಶರೀರಕ್ಕೆ ಹೋಗ್ಬಿಡುತ್ತೆ. ಕೆಲವು ಸಲ ಪಾಪದ ಕಾರ್ಯಗಳನ್ನ ಮಾಡ್ಬಿಡ್ತಾನೆ. ಯಾಕೆ ಅಂತಾರೆ? ಪ್ರಬಲವಾದಂತಹ ಇಂದ್ರಿಯಗಳು ಕೆಟ್ಟ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ನಮ್ಮ ಇಂದ್ರಿಯಗಳನ್ನ ಎಲ್ಲಿಯ ತನಕ ನಾವು ನಿಯಂತ್ರಣ ಮಾಡೋದಿಲ್ಲ, ಅಲ್ಲಿಯ ತನಕ ನಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಅದು ಒಂದು ಕಡೆ ಧ್ಯಾನಪೂರ್ವಕವಾಗಿ ತಲ್ಲೀನರಾಗೋದಕ್ಕೆ ನಮಗೆ ಬಿಡೋದಿಲ್ಲ. ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇರುತ್ತೆ. ಆಮೇಲೆ ನಮಗೆ ಎಷ್ಟೇ ನಾವು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ನಮ್ಗೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಪಾಪ ಮಾಡಿ ಬಿದ್ದುಬಿಡ್ತಾರೆ. ಪಾಪ ಮಾಡಿದಾಗ ಕೆಲವು ಸಲ ಜೈಲ್ಗೆ ಹೋಗ್ತಾರೆ, ಬೇರೆಯವರ ಹಿಂಸೆ ಕೊಡ್ತಾರೆ. ಆಮೇಲೆ ಕೊನೆಗೆ ಅವರ ಜೀವನ ಅಧೋಗತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ನಾವು ಯಾವಾಗಲೂ ಹೇಗಿರ್ಬೇಕು ಅಂತ ಹೇಳಿದ್ರೆ ಆ ಇಂದ್ರಿಯಗಳನ್ನ ಮನಸ್ಸಿನ ಮುಖಾಂತರ, ಬುದ್ಧಿಯ ಮುಖಾಂತರ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಬುದ್ಧಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಉಳ್ಳಂತಹ ಬುದ್ಧಿ. ಆಗ ಮಾತ್ರ ಮನಸ್ಸನ್ನ, ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಯಾವಾಗ ಈ ರೀತಿ ಆಗೋದಿಲ್ಲ, ಯಾವಾಗ ಆಧ್ಯಾತ್ಮಿಕ ಲಕ್ಷ್ಯ ಇಲ್ಲ, ಆಧ್ಯಾತ್ಮಿಕ ಗುರಿ ಇಲ್ಲ, ಆಧ್ಯಾತ್ಮಿಕ ಶಿಸ್ತು ಇಲ್ಲ ಜೀವನದಲ್ಲಿ, ಯಾವಾಗ ಆಧ್ಯಾತ್ಮಿಕ ಪ್ರಾಕ್ಟೀಸಸ್ ಇಲ್ಲ, ಆಚರಣೆಗಳು ಇಲ್ಲ, ಶುದ್ಧವಾಗಿರುವಂತಹ ಆಚರಣೆಗಳಿಲ್ಲ, ಆಗೇನಾಗುತ್ತೆ? ನಮ್ಮ ಜೀವನ ಈ ರೀತಿ ಆಗೋಗ್ಬಿಡುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನಾವು. ಈ ಚಿತ್ರದಲ್ಲಿ ಆಕೇನ್ ಮಾಡ್ತಾ ಇದ್ದಾಳೆ? ಒಂದು ಪಕ್ಷಿಯನ್ನ ಸಾಕ್ತಾ ಇದ್ದಾಳೆ. ಪಕ್ಷಿಯನ್ನ ಸಾಕ್ತಾ ಅವಳು ಒಂದು ಪಂಜರವನ್ನ ತಗೊಂಬಂದಿದ್ದಾಳೆ. ಆ ಪಂಜರವನ್ನ ಅವಳು ಪ್ರತಿದಿನ ಕ್ಲೀನ್ ಮಾಡ್ತಾ ಇದ್ಲು. ಮತ್ತೆ ಆ ಪಂಜರವನ್ನ ಯಾವಾಗ್ಲೂ ಅವಳು ಹೊಳಪಿಸ್ತಾ ಇದ್ಲು. ಶಿ ವುಡ್ ಆಲ್ವೇಸ್ ಮೇಕ್ ಇಟ್ ಗ್ಲೋ. ಅವಳು ಯಾವಾಗಲೂ ಬೇರೆ ಬೇರೆ ಅಲಂಕಾರ ಮಾಡ್ತಾ ಇದ್ಲು ಮತ್ತು ಯಾವಾಗಲೂ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಅವಳು ಮಾಡ್ತಾ ಇದ್ಲು.
ಆದರೆ ಒಂದು ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಆ ಪಕ್ಷಿಗೆ ಆಹಾರ ಹಾಕ್ತಾ ಇರಲಿಲ್ಲ. ಪಂಜರದಲ್ಲಿ ಪಕ್ಷಿನೂ ತಂದಿಟ್ಲು, ಅದನ್ನ ಚೆನ್ನಾಗಿ ಕ್ಲೀನು ಮಾಡ್ತಾ ಇದ್ದಾಳೆ, ಖುಷಿಯಿಂದ ಅದನ್ನ ಅಲಂಕಾರನೂ ಮಾಡ್ತಾ ಇದ್ದಾಳೆ, ಆದ್ರೆ ಪಕ್ಷಿಗೆ ಆಹಾರ ಕೊಡ್ತಾ ಇಲ್ಲ. ಏನಾಗುತ್ತೆ, ಕೆಲವೇ ದಿನಗಳಲ್ಲಿ ಆ ಪಕ್ಷಿ ಸತ್ತೋಗ್ಬಿಡ್ತು. ಅದೇ ರೀತಿ ಆಧುನಿಕ ನಾಗರಿಕತೆ ಅಂತ ಹೇಳಿದ್ರು ಇದೇ ರೀತಿ. ಶಾಸ್ತ್ರ ಹೇಳುತ್ತೆ, ನಮ್ಮೆಲ್ಲರ ಶರೀರ ಇದು ಒಂದು ಪಂಜರ ಇದ್ದ ಹಾಗೆ. ಪಂಜರದಲ್ಲಿ ಏನ್ ಮಾಡ್ತಾ ಇರ್ತಾರೆ, ಪಂಜರದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಪಂಜರದಲ್ಲಿ ಆತ್ಮ ಏನಾಗಿದೆ, ಒಂದು ಪಕ್ಷಿ ಇದ್ದ ಹಾಗೆ ಅದು ಶರೀರದ ಒಳಗಡೆ ಇದು ಸಿಕ್ಕಾಕೊಂಡ್ಬಿಟ್ಟಿದೆ. ಎಲ್ಲಿ ತನಕ ನಾವು ಶರೀರಕ್ಕೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ, ಸೌಲಭ್ಯಗಳನ್ನ, ಎಲ್ಲಾ ರೀತಿಯ ಐಷಾರಾಮದ ಜೀವನವನ್ನ ಕೊಡ್ತಾ ಇರ್ತೀವಿ, ಅದಕ್ಕೆ ಪೋಷಣೆಯನ್ನು ಕೊಡ್ತಾ ಇರ್ತೀವಿ, ಆದ್ರೆ ಆತ್ಮಕ್ಕೆ ಎಲ್ಲಿಯ ತನಕ ನಾವು ಆಹಾರ ಕೊಡೋದಿಲ್ಲ, ಅಲ್ಲಿಯ ತನಕ ನಮ್ಮ ಆ ಪಕ್ಷಿ, ಆತ್ಮದ ಪಕ್ಷಿಗೆ ಆಹಾರ ಇಲ್ಲ ಅಂದರೆ ಅದು ಹೇಗೆ ಬಳಲು ಹೋಗ್ಬಿಡುತ್ತೆ, ಕೊನೆಗೆ ಅದು ಸತ್ತು ಹೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಆತ್ಮನು ಬಳಲ್ತಾ ಇದೆ. ಈಗಿನ ಕಾಲದಲ್ಲಿ ನಾವು ಕೇಳ್ಬೋದು, ಎಷ್ಟು ಸಮಯ ನಮಗೆ ಭಗವಂತ ಎಷ್ಟು ಗಂಟೆ ಕೊಟ್ಟಿದ್ದಾರೆ, 24 ಗಂಟೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಹೌದಲ್ಲ? ಯಾರಿಗಾರು ಅನ್ನಿಸ್ಬೋದು, ಇಲ್ಲ ಇಲ್ಲ ನನಗೆ ಭಗವಂತ ತುಂಬಾ ಕಡಿಮೆ ಸಮಯ ಕೊಟ್ಬಿಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಸಮಯ ಎಷ್ಟೊಂದು ಹೋಗ್ಬಿಡುತ್ತೆ. ನೋಡಿ, ಎಲ್ಲರ ಜೀವನದಲ್ಲೂ ಭಗವಂತ ಏನ್ ಮಾಡಿದ್ದಾರೆ, 24 ಗಂಟೆ ಕೊಟ್ಟಿದ್ದಾನೆ. ಅವನು ಬಡವನೂ ಆಗಿರ್ಬೋದು, ಶ್ರೀಮಂತನೂ ಆಗಿರ್ಬೋದು, ಭಗವಂತ ಎಲ್ಲರಿಗೂ ಸರಿ ಸಮಾನವಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಹಾಗಿದ್ರೆ ಆ 24 ಗಂಟೆಗಳಲ್ಲಿ ನಾವು ಎಷ್ಟು ಗಂಟೆಗಳು ನಮ್ಮ ಶರೀರಕ್ಕೆ ಕೊಡ್ತೀವಿ? ಸ್ವಲ್ಪ ಆಲೋಚನೆ ಮಾಡೋಣ. ಎಷ್ಟು ಗಂಟೆ ಏನೆಲ್ಲ ಮಾಡ್ತೀವಿ ನಾವು ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡೋದಕ್ಕೆ ಕೆಲವರು 8 ಗಂಟೆ, ಕೆಲವರು 10 ಗಂಟೆ, ಕೆಲವರು 12 ಗಂಟೆನೂ ನಿದ್ದೆ ಮಾಡೋರು ಇದ್ದಾರೆ. ಆಮೇಲೆ ಮತ್ತೇನೇನು ಮಾಡ್ತೀವಿ, ಮತ್ತೆ ಊಟ ಮಾಡ್ತೀವಿ, ಅದಾದ್ಮೇಲೆ ಸ್ವಲ್ಪ ಸ್ನಾನ ಮಾಡ್ತೀವಿ, ಬೇರೆ ಬೇರೆ ಶೌಚ ಕ್ರಿಯೆಗಳನ್ನೆಲ್ಲ ಮಾಡ್ತೀವಿ. ಇವೆಲ್ಲವನ್ನು ಮಾಡೋದಕ್ಕೆ ಒಂದು 2-3 ಗಂಟೆಗಳು ಹೋಗ್ಬಿಡುತ್ತೆ. ಆಮೇಲೆ ನಿದ್ದೆ ಆಯಿತು, ಆಮೇಲೆ ಇದೆಲ್ಲ ಆಯಿತು, ಮತ್ತೆ ಕೆಲಸ ಮಾಡೋದಕ್ಕೆ ಇಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ಅಲ್ಲಿ ಸುಮಾರು 8ರಿಂದ 10 ಗಂಟೆ ಅಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ಎಷ್ಟು ಉಳಿತು ನೋಡಿ, ಸುಮಾರು 8 ಗಂಟೆ ನಿದ್ದೆನಲ್ಲಿ ಹೋಯ್ತು, ಇನ್ನೊಂದು 3-4 ಗಂಟೆ ಊಟ ಮಾಡೋದ್ರಲ್ಲಿ, ಅಲ್ಲಿ ಬೇರೆ ಬೇರೆ ಶೌಚಕ್ರಿಯೆಗಳಲ್ಲಿ ಹೊರಟೋಯ್ತು, ಅಂದ್ರೆ 12 ಮತ್ತೊಂದು 8ರಿಂದ 10 ಗಂಟೆ ಬೇರೆ ಕೆಲಸ ಮಾಡೋದ್ರಲ್ಲಿ ಆಯ್ತು. ಉಳಿದಿರೋದೆಷ್ಟು, 22 ಗಂಟೆ. ಆಮೇಲೆ ಟಿವಿ ನೋಡೋದ್ರಲ್ಲಿ, ಮೊಬೈಲ್ ನೋಡೋದ್ರಲ್ಲಿ, ಬೇರೆ ಬೇರೆ ಕಡೆ ತಿರುಗಾಡೋದ್ರಲ್ಲೇ 2-3 ಗಂಟೆಗಳು ಹೋಗ್ಬಿಡುತ್ತೆ. ಈ ರೀತಿ ನಾವು ಸಂಪೂರ್ಣ 24 ಗಂಟೆಗಳು ಬರೀ ಶರೀರಕ್ಕೆ ಕೊಡ್ತಾ ಇದೀವಿ, ಶರೀರದ ಪೋಷಣೆಗೋಸ್ಕರ ಮಾಡ್ತಾ ಇದೀವಿ, ಮನೋರಂಜನೆಗೆ ಮಾಡ್ತಾ ಇದೀವಿ. ಆದ್ರೆ ಎಷ್ಟು ಸಮಯ ನಾವು ನಮ್ಮ ಆತ್ಮಕ್ಕಾಗಿ ಕೊಡ್ತಾ ಇದೀವಿ? ಎಲ್ಲಿಯ ತನಕ ನಾವು ಆತ್ಮಕ್ಕಾಗಿ ಕೊಡೋದಿಲ್ಲ ಪೋಷಣೆ, ಅಲ್ಲಿಯ ತನಕ ಈ ಚಿತ್ರದಲ್ಲಿ ನಾವೆಲ್ಲರೂ ನೋಡ್ತಾ ಇರೋದಲ್ಲ, ಹೇಗೆ ಪಕ್ಷಿ ತುಂಬಾ ಬಳಲು ಹೋಗ್ಬಿಟ್ಟಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಸತ್ತೋಗ್ಬಿಡ್ತಾ ಇದೆ. ಅದೇ ರೀತಿ ನಾವೆಲ್ಲರೂ ಅಷ್ಟೇ, ನಮ್ಮ ಆತ್ಮನು ಬಳಲು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಗೆ ನಾವು ಶರೀರದ ಜೊತೆಗೆ ಪೋಷಣೆಯ ಜೊತೆಗೆ ಆತ್ಮದ ಪೋಷಣೆಯನ್ನು ಮಾಡಬೇಕು. ಆತ್ಮದ ಪೋಷಣೆ ಹೇಗೆ ಮಾಡಬೇಕು? ನಾವು ಭಗವಂತನ ಪುಣ್ಯನಾಮದ ಜಪವನ್ನ ಮಾಡುವಂಥದ್ದು, ಭಗವದ್ಗೀತೆ ಭಾಗವತವನ್ನ ಪ್ರತಿದಿನ ಸ್ವಲ್ಪ ಆದ್ರೂ ಓದುವಂಥದ್ದು, ಒಂದು ಶ್ಲೋಕವನ್ನಾದ್ರೂ ಓದ್ಬೋದು, ಒಂದು ಅರ್ಧ ಗಂಟೆ ಜಪವನ್ನಾದ್ರೂ ಮಾಡ್ಬೋದು, ಆಮೇಲೆ ಸ್ವಲ್ಪ ಪ್ರವಚನವನ್ನ, ಒಂದು ಅರ್ಧ ಗಂಟೆ ಪ್ರವಚನವನ್ನ ಕೇಳುವಂಥದ್ದು. ಇದನ್ನೆಲ್ಲವನ್ನು ಮಾಡ್ತಾ ಏನಾಗುತ್ತೆ ನೋಡಿ, 24 ಗಂಟೆಗಳು ಕನಿಷ್ಠ ಪಕ್ಷ ಒಂದು ಅರ್ಧದಿಂದ 1 ಗಂಟೆ ಆದ್ರೂ ನಾವು ಆತ್ಮಕದ ಪೋಷಣೆಗೆ ಕೊಟ್ರೆ, ಆತ್ಮವು ತುಂಬಾ ತುಂಬಾ ಪೋಷಣೆಯನ್ನ ತಗೊಂಡು ಅದು ತುಂಬಾ ಬಲಪೂರ್ವಕವಾಗಿರುತ್ತೆ. ಆಗ ಏನಾಗುತ್ತೆ, ನಾವು ಇನ್ನೂ ಆನಂದವಾಗಿಯೂ ಇರ್ತೀವಿ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆತ್ಮದ ಪೋಷಣೆಗೂ ನಾವು ಸಮಯವನ್ನ ಕೊಡ್ಬೇಕು. ನಾವೇನಾದ್ರೂ ಅಂದ್ಕೊಂಡ್ರೆ ಇಲ್ಲ ಆತ್ಮದ ಪೋಷಣೆ ಎಲ್ಲ ಎಕ್ಸ್ಟ್ರಾ ಟೈಮ್, ಅದನ್ನ ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ. ನಮ್ಮ ಉದಾಹರಣೆ ಇದೇ ರೀತಿ ಆಗೋಗ್ಬಿಡುತ್ತೆ. ಈ ನೀರಿನಿಂದ ಆಚೆ ಯಾವಾಗ್ಲಾದ್ರೂ ಮೀನನ್ನ ನಾವು ತಗೊಂಡ್ ಬಂದ್ರೆ, ಆ ನೀರಿನಿಂದ ಆಚೆ ತಗೊಂಡ್ ಬಂದಿರೋ ಮೀನನ್ನ ನಾವು ಎಷ್ಟೇ ಅದಕ್ಕೆ ದುಡ್ಡು ಕೊಡ್ಬೋದು, ಮ್ಯಾಗಝಿನ್ಸ್ ಕೊಡ್ಬೋದು, ಬರ್ಗರ್ ಕೊಡ್ಬೋದು, ಇಲ್ಲ ಸಿಗರೇಟ್ ಕೊಡ್ಬೋದು, ಇಲ್ಲ ಬೇರೆ ಬೇರೆ ವಸ್ತುಗಳನ್ನ ಕೊಡ್ಬೋದು, ಆಟ ಆಡೋದಕ್ಕೆ ಬಾಲ್ ಬ್ಯಾಟ್ ಕೊಡ್ಬೋದು, ಈಗಿನ ಕಾಲದಲ್ಲಿ ಒಂದು ಸ್ಮಾರ್ಟ್ ಫೋನು ಕೊಟ್ಬಿಡ್ಬೋದು. ಎಷ್ಟೇ ಕೊಟ್ರು ಆ ಮೀನು ಯಾವಾಗ್ಲೂ ಅದು ಯಾಕೆಂತ ಹೇಳಿದ್ರೆ, ಆ ಮೀನಿಗೆ ಇರುವಂತ ಸ್ಥಳ ಯಾವುದು ಅಂತ ಹೇಳಿದ್ರೆ ನೀರು. ಆ ನೀರನ್ನ ಬಿಟ್ಟು ಅದಕ್ಕೆ ಯಾವಾಗ ಆಚೆ ತಗೊಂಡ್ಬಂದ್ಬಿಡ್ತೀವಿ, ಅದು ಒದ್ದಾಡ್ತಾ ಇರುತ್ತೆ. ಎಷ್ಟು ಒದ್ದಾಡುತ್ತೆ, ಏನೇ ಕೊಟ್ಟರು ಅದಕ್ಕೆ ಸಮಾಧಾನ ಆಗೋದಿಲ್ಲ, ಮತ್ತು ಅದು ಶಾಂತವಾಗಿರೋದಕ್ಕೆ ಸಾಧ್ಯ ಇಲ್ಲ, ಅದು ಜೀವನ ಮಾಡೋದಕ್ಕಾಗೋದಿಲ್ಲ, ಅದು ಉಸಿರು ಕಟ್ಟಿ ಅದು ಸತ್ತೋಗ್ಬಿಡುತ್ತೆ.
ಅದು ಒದ್ದಾಡ್ತಾ ಇರುತ್ತೆ. ಅದೇ ರೀತಿ ಎಲ್ಲಿಯ ತನಕ ಮನುಷ್ಯನಿಗೆ ಆತ್ಮದ ಪೋಷಣೆ ಆಗೋದಿಲ್ಲ, ಅಂದರೆ ಭಗವಂತನ ಭಕ್ತಿ ಮಾಡೋದಿಲ್ಲ, ಅಲ್ಲಿಯ ತನಕ ಜೀವಿ ಯಾವಾಗಲೂ ಅವನು ಒದ್ದಾಡ್ತಾ ಇರ್ತಾನೆ. ಯಾವಾಗ ಸತ್ಸಂಗ ಮಾಡೋದಿಲ್ಲ, ಭಗವಂತನ ನಾಮಜಪ ಮಾಡೋದಿಲ್ಲ, ಯಾವಾಗ ಎಲ್ಲಿಯ ತನಕ ಅವರು ಭಗವದ್ಗೀತಾ ಭಾಗವತವನ್ನು ಓದೋದಿಲ್ಲ, ಆ ರೀತಿ ಭಗವಂತನ ಸೇವೆ ಮಾಡೋದಿಲ್ಲ, ಅಲ್ಲಿಯ ತನಕ ಮನುಷ್ಯ ಹೇಗೆ ಒಂದು ನೀರಿನಿಂದ ತೆಗೆದಾಕಿರುವಂತಹ ಮೀನು ಹೇಗೆ ಒದ್ದಾಡಿ ಸಾಯ್ತಾ ಇರುತ್ತೆ, ಅದೇ ರೀತಿ ಮನುಷ್ಯನು ಅಷ್ಟೇ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದಲ್ಲ, ಅದೇ ಸನ್ನಿವೇಶ. ಯಾಕೆಂತ ಹೇಳಿದ್ರೆ ಎಷ್ಟೊಂದು ಭಗವಂತನಿಂದ ದೂರ ಆದ್ಮೇಲೆ ಹೇಗೆ ಎಲ್ಲಾ ರೀತಿಯ ಕೆಟ್ಟ ಗುಣಗಳು ಬಂದ್ಬಿಡ್ತಾ ಇದೆ, ಎಷ್ಟೊಂದು ಹಿಂಸೆ. ಆಮೇಲೆ ಅದಷ್ಟೇ ಅಲ್ಲ, ಸಂಪೂರ್ಣ ಸಮಾಜದಲ್ಲಿ ಮಾನವೀಯತೆ ಅನ್ನೋಂಥದ್ದೇ ಇಲ್ಲ. ಆಮೇಲೆ ಒಬ್ಬರು ಮತ್ತೊಬ್ಬರನ್ನ ಬರೀ ಶೋಷಣಾ ಭಾವನೆಗಳಿಂದ ನೋಡ್ತಾ ಇದ್ದಾರೆ. ಗೌರವದ ಭಾವನೆಗಳೇ ಇಲ್ಲ, ಬೇರೆಯವ್ರಿಗೆ ಸೇವೆ ಮಾಡುವಂಥ ಭಾವನೆ ಇಲ್ಲ, ಗೌರವ ಕೊಡುವಂಥ ಭಾವನೆಗಳು ಇಲ್ಲ, ಹಿರಿಯರಿಗೂ ಗೌರವ ಎನ್ನುವಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತನಿಂದ ದೂರ ಹೋಗ್ತಾ ಇರೋದಕ್ಕೋಸ್ಕರ ಸಮಸ್ಯೆಗಳು, ಕಠಿಣ ಪರಿಸ್ಥಿತಿಗಳು ಇವೆಲ್ಲವೂ ಹೆಚ್ಚಾಗುತ್ತೆ. ಯಾವಾಗ ಎಲ್ಲಿ ತನಕ ನಾವು ಸೂರ್ಯನ ಹತ್ರ ನೋಡ್ತಾ ಇರ್ತೀವಿ, ಅಲ್ಲಿಯ ತನಕ ಕತ್ತಲೆ ಇಲ್ಲ. ಯಾವಾಗ ಸೂರ್ಯನ ವಿರುದ್ಧ ನೋಡ್ತೀವಿ ನಾವು, ಆಗೇನ್ ಕಾಣಿಸ್ಕೊಳ್ಳುತ್ತೆ, ಆಗ ಕತ್ತಲೆ ಕಾಣಿಸ್ಕೊಳ್ಳುತ್ತೆ, ನೆರಳು ಕಾಣಿಸ್ಕೊಳ್ಳುತ್ತೆ, ದುಃಖ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ನಾವೆಲ್ಲರೂ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಹೇಗೆ ನೀರಿಗೆ ತುಂಬಾ ಅವಶ್ಯಕತೆಯಾಗಿರುವಂಥದ್ದು ನೀರು, ಮೀನಿಗೆ ಅವಶ್ಯಕತೆಯಾಗಿರುವಂಥದ್ದು ನೀರು, ಅದೇ ರೀತಿ ಮನುಷ್ಯನಿಗೆ ಅವಶ್ಯಕತೆಯಾಗಿರುವಂಥದ್ದು ಭಗವಂತನ ಭಕ್ತಿ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಭಗವಂತನ ಅಂಶಗಳು. ಅದಕ್ಕೋಸ್ಕರ ತುಂಬಾ ಮುಖ್ಯವಾಗಿರೋದು ನಮಗೆ ಅಂತ ಹೇಳಿದ್ರೆ ಈ ನಾವು ಭಗವಂತನ ಸೇವೆ ಮಾಡುವಂಥದ್ದು. ಆದ್ರೆ ಯಾರು ಮಾಡೋದಿಲ್ಲ ಅವ್ರಿಗೆ ಏನಾಗತ್ತೆ ಅಂತ ಈ ಒಂದು ಚಿತ್ರದಲ್ಲಿ ಮತ್ತು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಭಗವಂತ ಹೇಳ್ತಾರೆ, ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ಏನ್ ಮಾಡ್ತಾ ಇದಾರೆ, ಅವರೆಲ್ಲರೂ ನನ್ನ ಅಂಶಗಳು, ಆದ್ರೆ ಅವರು ನನ್ನಿಂದ ಬೇರ್ಪಡೆ ಆಗೋಗ್ಬಿಟ್ಟಿದ್ದಾರೆ. ನೋಡಿ, ನಾವೆಲ್ಲರೂ ನಮ್ಮ ನಿಜವಾದ ಮನೆ ಇದ್ದಿದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ನಾವು ಆ ಆಧ್ಯಾತ್ಮಿಕ ಜಗತ್ತನ್ನ ಬಿಟ್ಟು ನಾವು ಈಗ ಭೌತಿಕ ಜಗತ್ತಿನಲ್ಲಿ ಬಂದಿದ್ದೀವಿ. ಭೌತಿಕ ಜಗತ್ತಿನಲ್ಲಿ ಬಂದು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಭೋಗವನ್ನ ಮಾಡೋದಿಕ್ಕೆ ಪ್ರಕೃತಿ ಹೇಗೆ ನನಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅದನ್ನ ನಾವು ಹುಡುಕ್ತಾ ಇದ್ದೀವಿ. ಯಾವ್ದ್ರ ಮುಖಾಂತರ? ಮನದ ಮುಖಾಂತರ. ಷಷ್ಠ ಇಂದ್ರಿಯಾಣಿ ಅಂತಾರೆ 5 ಪಂಚೇಂದ್ರಿಯಗಳಿದೆ, ಕಣ್ಣು, ಕಿವಿ, ನಾಲಿಗೆ, ಚರ್ಮ ಮತ್ತು ಕಿವಿ. ಇದರಿಂದೆಲ್ಲ ಮತ್ತು ಮನಸ್ಸು, ಇದರಿಂದೆಲ್ಲ ಏನ್ ಮಾಡ್ತಾ ಇದೀವಿ ನಾವು, ಬೇರೆ ಬೇರೆ ವಸ್ತುಗಳು ಯಾವುದು ನನಗೆ ಖುಷಿ ಕೊಡುತ್ತೆ, ಭೋಗ ಕೊಡುತ್ತೆ, ಆನಂದ ಕೊಡುತ್ತೆ, ನಾವು ಏನ್ ಮಾಡ್ತಾ ಇದೀವಿ, ಈ ಬಹು ಕಷ್ಟ ಪಡ್ತಾ ಇದ್ದಾರೆ. ಈ ಪ್ರಕೃತಿ ಸ್ಥಾನಿ ಕರ್ಷತಿ, ಈ ಪ್ರಕೃತಿಯಿಂದ ಭೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ನಾವು ಬರೀ ಕಷ್ಟವನ್ನ ಅನುಭವಿಸ್ತಾ ಇದೀವಿ. ಹೌದಲ್ಲ? ನಾವು ನೋಡ್ತಾ ಇರ್ಬೋದು ಈಗಿನ ಕಾಲದಲ್ಲಿ ಜಗತ್ತಿನಲ್ಲಿ ಎಷ್ಟು ಭೋಗ ಮಾಡೋದಕ್ಕೆ ಜೀವಿಗಳು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಅಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ನೋಡಿ, ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಆದ್ರೆ ಬಿಲ್ಡಿಂಗ್ ಅನ್ನ ಕಟ್ಟಿಬಿಟ್ಟು ನಿರಾಶರಾಗಿ ಹತಾಶರಾಗ್ಬಿಟ್ಟು ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಹೌದಲ್ಲ? ಆಮೇಲೆ ಎಷ್ಟೊಂದು ಸಂಪತ್ತು ಇದೆ, ಶ್ರೀಮಂತಿಕೆ ಇದೆ, ಆದ್ರೆ ಆ ಹಣ ಅವ್ರಿಗೆ ನೆಮ್ಮದಿ ಸಂತೋಷ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಿಜವಾದಂತಹ ಆನಂದ ಇದರಿಂದ ಸಿಗೋದಿಲ್ಲ. ಯಾವ್ದರಿಂದ ಸಿಗುತ್ತೆ ಅಂತ ಹೇಳಿ, ಬರೀ ಆಧ್ಯಾತ್ಮಿಕತೆಯಿಂದ ಸಿಗುತ್ತೆ. ಅದಷ್ಟೇ ಅಲ್ಲ, ಈಗ ಜೀವನದಲ್ಲಿ ಕೆಲವರು ಅಂದ್ಕೊಳ್ತಾರೆ, ನಾನು ಹಾಗಿದ್ರೆ ಏನ್ ಮಾಡ್ಬೇಕು, ನಾನು ಭಗವಂತನ ರೀತಿ ಆಗೋಗ್ಬಿಟ್ರೆ ನೋಡಿ, ಆಗ ನಾನು ಎಲ್ಲ ಪ್ರಕೃತಿ ನನ್ನ ಹತೋಟಿನಲ್ಲಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡೋದಕ್ಕೆ ಚಿಂತೆ ಮಾಡ್ತಾರೆ, ನಾನು ಹೇಗೆ ಭಗವಂತ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ, ಆ ರೀತಿ ನಾನು ಸೃಷ್ಟಿ ಮಾಡ್ತೀನಿ. ಅದಕ್ಕೋಸ್ಕರ ವಿಜ್ಞಾನಿಗಳು ಅಷ್ಟೇ ನೋಡ್ಬೋದು, ಕೆಲವು ಸಲ ಅವರು ಬೇರೆ ಬೇರೆ ಹ್ಯೂಮನ್ ರೋಬೋ ಸೃಷ್ಟಿ ಮಾಡ್ತಾರೆ. ಅವರು ಭಗವಂತನ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ನೀವು ಮನುಷ್ಯರನ್ನ ಸೃಷ್ಟಿ ಮಾಡ್ತಾ ಇದ್ರಿ, ನಾವು ಹ್ಯೂಮನ್ ರೋಬೋಗಳನ್ನು ನಾವು ಸೃಷ್ಟಿ ಮಾಡ್ತೀವಿ. ನೀವು ಬೇರೊಂದು ಸೃಷ್ಟಿ ಮಾಡಿದ್ರಿ, ನಾವು ಮತ್ತೊಂದು ಸೃಷ್ಟಿ ಮಾಡ್ತೀವಿ. ಆ ರೀತಿ ಸೃಷ್ಟಿ ಮಾಡ್ತಾ ನಾವು ಮಾಡ್ತಾ ಇದೀವಿ. ನಾವು ಬೇರೆ ಮನುಷ್ಯರನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಈಶ್ವರನು ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದಾನೆ. ಯಾರಾದರೂ ನಾನು ನಿಯಂತ್ರಿತನಾಗಿಲ್ಲ, ನಾನು ಸ್ವತಂತ್ರ, ನಾನು ಈಶ್ವರ ಎಂದು ಹೇಳಬಲ್ಲರೆ? ನಾವೇ ಯಾರಾದ್ರೂ ಹೇಳ್ಬೋದು, ನಾನು ಯಾರ ಹತೋಟಿನಲ್ಲೂ ಇಲ್ಲ. ಕೆಲವರು ಹೇಳ್ಬೋದು, ನಾನೇ ಬಾಸ್ ನನ್ನ ಕಂಪನಿನಲ್ಲಿ,
ನನ್ನ ಕೈ ಕೆಳಗಡೆ 100 ಜನ ಕೆಲಸ ಮಾಡ್ತಾರೆ, ಆ ರೀತಿ ನಾವು ಹೇಳ್ಬೋದು. ಆದರೂ ನಮಗೆ ಮುಪ್ಪು ಬರೋದಿಲ್ವಾ? ನಮಗೆ ಮೃತ್ಯು ಬರೋದಿಲ್ವಾ? ನಮಗೆ ತೊಂದರೆಗಳು ಬರೋದಿಲ್ವಾ? ಎಲ್ಲವೂ ಬರ್ತಾ ಇದೆ. ಅಂತ ಹೇಳಿದ್ರೆ ತೊಂದರೆಗಳನ್ನು ಯಾರೋ ಕೊಡ್ತಾ ಇದ್ದಾರೆ, ಮುಪ್ಪನ್ನು ಯಾರೋ ಕೊಡ್ತಾ ಇದ್ದಾರೆ, ಮೃತ್ಯುವನ್ನ ನಮ್ಮನ್ನ ಈ ಶರೀರದಿಂದ ಯಾರೋ ಕಸಿದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು? ಅದಕ್ಕೋಸ್ಕರ ನಾವು ಯಾವಾಗಲೂ ಸ್ವತಂತ್ರರಾಗಿಲ್ಲ. ನಾವು ಯಾರದೊಬ್ಬರ ಅಧೀನದಲ್ಲಿ. ಯಾರವರು? ಅದು ಭಗವಂತನ ಶಕ್ತಿ ಅಧೀನದಲ್ಲಿದ್ದೀವಿ. ಅದಕ್ಕೋಸ್ಕರ ಯಾರು ಪ್ರಾಮಾಣಿಕವಾಗಿರುವಂತಹ ಬುದ್ಧಿಯಿಂದ ಆಲೋಚನೆ ಮಾಡಿದ್ರು ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ, ನಾವು ಈ ಜಗತ್ತಿನಲ್ಲಿ ಸ್ವತಂತ್ರರಾಗಿಲ್ಲ, ನಾವು ಭಗವಂತನ ಅಧೀನದಲ್ಲಿದ್ದೀವಿ. ಆದರೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಆತ್ಮ ಮತ್ತು ಪರಮಾತ್ಮನಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಆತ್ಮ ಯಾವಾಗಲೂ ಪರಮಾತ್ಮನಾಗೋಗ್ಬಿಡ್ತಾನ? ಅದಕ್ಕೋಸ್ಕರ ಕೆಲವರೆಲ್ಲರೂ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೆ, ಅಹಂ ಬ್ರಹ್ಮಾಸ್ಮಿ, ನಾನು ಅದೇ ಬ್ರಹ್ಮ ಅಂತ. ಮತ್ತೆ ಕೆಲವರು ಸೋಹಂ ಅಂತ ಹೇಳಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಸಹ ಅಹಂ, ಅದು ಅವನು ಯಾನೋ ಅವನು ನಾನು, ಆ ರೀತಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾವು ಯಾರು? ನಾವು ಮತ್ತು ಪರಮಾತ್ಮನಿಗೆ ಏನಾದ್ರು ವ್ಯತ್ಯಾಸ ಇದೆಯೋ ಇಲ್ವೋ? ಈ ಪ್ರಶ್ನೆ ಕೆಲವು ಬಾರಿ ಎಷ್ಟೋ ಜನರಿಗೆ ಬರುತ್ತೆ. ಯಾಕೆಂತಾರೆ ನಾನು ಪರಮಾತ್ಮನ ಆಗೋಗ್ಬಿಟ್ರೆ ಎಲ್ಲಾ ಸಮಸ್ಯೆಗಳಿಂದ ದೂರ ಆಗೋಗ್ಬಿಡ್ಬೋದು, ಈ ರೀತಿಯ ಭಾವನೆಗಳು ಕೆಲವರಿಗೆಲ್ಲ ಬರುತ್ತೆ. ಹಾಗಿದ್ರೆ ನಿಜವಾಗಿ ನಮ್ಮ ಅಸ್ತಿತ್ವ ಏನು? ನೋಡಿ, ನಾವು ಪರಮಾತ್ಮ ಮತ್ತು ನಮಗೂ ಅಜಗಜಾಂತರವಾಗುವ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಾನು ನಿಮಗೆ ಕೆಲವು ಉದಾಹರಣೆಗಳ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ನೋಡ್ಬೋದು, ಆತ್ಮ ಒಂದು ಅಣು ಇದ್ದ ಹಾಗೆ, ಭಗವಂತ ಪರಮಾತ್ಮ ವಿಭು ಅಂದರೆ ಅನಂತ, ಅಣು ಮತ್ತೆ ಅನಂತ, ಇನ್ಫೈನೈಟಿಸಿಮಲ್. ಆಮೇಲೆ ಮನುಷ್ಯ, ಆತ್ಮ ಯಾವಾಗಲೂ ಮನುಷ್ಯನ ಶರೀರದಿರ್ತಾನೆ, ಅದು ಒಬ್ಬ ಜೀವಾತ್ಮ. ಆದರೆ ಭಗವಂತ ಈಶ್ವರ ಮತ್ತು ಪರಮಾತ್ಮ. ನೋಡಿ, ನಾವು ಬ್ರಹ್ಮನ್, ಆದರೆ ಭಗವಂತ ಪರಬ್ರಹ್ಮನ್. ಆಮೇಲೆ ನಾವು ಆತ್ಮ, ಭಗವಂತ ಪರಮಾತ್ಮ. ಭಗವಂತನಿಗೆ ಯಾವಾಗಲೂ ಪರಂ ಅನ್ನೋಂಥ ಶಬ್ದವನ್ನ ಉಪಯೋಗಿಸ್ತೀವಿ. ಪರಂ ಅಂತ ಹೇಳಿದ್ರೆ ಅವನು ಎಲ್ಲರಿಗಿಂತ ದೊಡ್ಡವನು, ಆ ಆತ್ಮ ಯಾವಾಗಲೂ ಸಣ್ಣವನು. ನಮಗೆ ನಮ್ಮ ಶರೀರದ ಬಗ್ಗೆ ಮಾತ್ರ ಪ್ರಜ್ಞೆ ಇದೆ, ಆದರೆ ಸಂಪೂರ್ಣವಾಗಿ ನಮ್ಮ ಶರೀರದ ಬಗ್ಗೆನೂ ಪ್ರಜ್ಞೆ ಇಲ್ಲ. ನೋಡಿ, ನಾವೆಲ್ಲರೂ ಊಟ ಮಾಡಿದ್ವಿ, ಹೌದಲ್ಲ? ಊಟ ಮಾಡಿದ್ಮೇಲೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ. ಹೊಟ್ಟೆ ಒಳಗಡೆ ಹೋಗಿ ಏನೆಲ್ಲ ಆಗ್ತಾ ಇದೆ ಅದು ನಮಗೆ ಪ್ರಜ್ಞೆ ಇದೆಯಾ? ಹೊಟ್ಟೆ ಒಳಗಡೆ ಹೋಗೋ ತನಕ ನಮಗೆ ಗೊತ್ತಿರುತ್ತೆ, ಹೋಗ ಮೇಲೆ ಏನಾಗುತ್ತೆ ಅದು ನಮಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಡೈಜೆಷನ್ ಒಳಗಡೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದು ಕೆಲಸ ನಮಗೆ ಪ್ರಜ್ಞೆನಲ್ಲಿ ಇರೋದಿಲ್ಲ. ಆಮೇಲೆ ನಿದ್ದೆ ಮಾಡ್ತಾ ಇರ್ತೀವಿ, ನಿದ್ದೆ ಒಳಗಡೆ ನಾವು ನಮ್ಮನ್ನ ನಿಯಂತ್ರಣ ಮಾಡ್ಕೊಳ್ಬೋದಾ? ಇಲ್ಲ. ಅದಕ್ಕೋಸ್ಕರ ನಮ್ಮ ಶರೀರದ ಬಗ್ಗೆನೂ ಸಂಪೂರ್ಣವಾಗಿ ಪ್ರಜ್ಞೆ ಇಲ್ಲ. ಆದ್ರೆ ಭಗವಂತನಿಗೆ ಬರೀ ನಮ್ಮ ಶರೀರದ ಬಗ್ಗೆ ಅಲ್ಲ, ಅವನ ಶರೀರದ ಬಗ್ಗೆನೂ ಎಲ್ಲಾ ಜೀವಿಗಳ ಶರೀರದ ಬಗ್ಗೆನೂ ಪ್ರಜ್ಞೆ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಅವನನ್ನ ಪರಮಾತ್ಮ ಅಂತ ಹೇಳ್ತಾರೆ. ಯಾವಾಗಲೂ ಆ ಭಗವಂತ ಈಶ್ವರ ಮತ್ತು ಪ್ರಭು, ಎಲ್ಲರಿಗೂ ಅವನು ಮಾಸ್ಟರ್ ಇದ್ದ ಹಾಗೆ. ಆದ್ರೆ ಜೀವ ಯಾವಾಗಲೂ ಸೇವಕನಿದ್ದ ಹಾಗೆ. ಜೀವ ಯಾವಾಗಲೂ ಸೇವಕ, ಭಗವಂತ ಯಾವಾಗಲೂ ಪ್ರಭು. ಇದು ಆತ್ಮ ಮತ್ತು ಪರಮಾತ್ಮನಿಗೆ ಇರುವಂತಹ ವ್ಯತ್ಯಾಸ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಭಗವಂತನೊಂದಿಗೆ ಗುಣಮಟ್ಟದಲ್ಲಿ ಮಾತ್ರ ಸಮಾನರಾಗಿದ್ದೀವಿ, ಆದರೆ ಪ್ರಮಾಣದಲ್ಲಿ ನಾವು ವಿಭಿನ್ನರಾಗಿದ್ದೀವಿ. ಕ್ವಾಲಿಟೇಟಿವ್ಲಿ ಒನ್, ಕ್ವಾಂಟಿಟೇಟಿವ್ಲಿ ಡಿಫರೆಂಟ್. ನಾವು ಈ ಸತ್ಯವನ್ನು ಒಪ್ಪಿಕೊಳ್ಳುವುದರ ಮೇಲೆ ನಮ್ಮ ಮುಕ್ತಿಯು ನಿರ್ಭರವಾಗಿದೆ. ಯಾರಿಗೆಲ್ಲರಿಗೂ ಮೋಕ್ಷ ಪಡ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ, ಅವ್ರಿಗೆ ಈ ತತ್ವ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ನಾವು ಯಾವಾಗಲೂ ಪರಮಾತ್ಮನಿಂದ ವಿಭಿನ್ನರಾಗಿದ್ದೀವಿ ಮತ್ತು ಪರಮಾತ್ಮನ ಸೇವಕರಾಗಿದ್ದೀವಿ. ನಮ್ಮ ಶಾಶ್ವತವಾಗಿರುವಂತಹ ಸ್ಥಾನ ಏನು ಅಂದರೆ ನಾವು ಭಗವಂತನ ಸೇವಕರು. ನೋಡಿ, ನಮಗನ್ನಿಸ್ಬೋದು, ವಿಜ್ಞಾನಿಗಳು ಇಲ್ಲ ಬೇರೆ ಬೇರೆ ನಾಸ್ತಿಕರೆಲ್ಲ ಹೇಳ್ಬೋದು, ನೋಡಿ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ, ಅವನು ಮನುಷ್ಯನ ಶರೀರ ಸೃಷ್ಟಿ ಮಾಡಿದ್ದಾನೆ, ನಾವು ಸೃಷ್ಟಿ ಮಾಡಿದ್ದೀವಿ, ಹೌದಲ್ಲ? ನಾವೇನು ಸೃಷ್ಟಿ ಮಾಡಿದ್ದೀವಿ? ನಾವು ಹೊಸ ಹ್ಯೂಮನ್ ರೋಬೋ ನಾವು ಸೃಷ್ಟಿ ಮಾಡಿದ್ದೀವಿ. ಆ ಹ್ಯೂಮನ್ ರೋಬೋನ ಎಷ್ಟೊಂದು ಮನುಷ್ಯನ ಹೇಗೆ ಕೆಲಸ ಮಾಡ್ತಾನೆ ಅದೇ ರೀತಿ ಕೆಲಸ ಮಾಡ್ತಾನೆ, ಅವನು ಹೇಗೆ ಆಲೋಚನೆ ಮಾಡ್ತಾನೆ ಆ ರೋಬೋನು ಅದೇ ರೀತಿ ಆಲೋಚನೆ ಮಾಡುತ್ತೆ. ಆದರೆ ಆ ರೋಬೋನಲ್ಲಿ ಭಾವನೆಗಳಿಲ್ಲ, ಹೌದಲ್ಲ? ಆ ರೋಬೋ ಮತ್ತೊಂದು ರೋಬೋನ ಸೃಷ್ಟಿ ಮಾಡೋದಿಲ್ಲ. ಆದರೆ ನೋಡಿ, ಒಂದು ಮನುಷ್ಯ ಮತ್ತೊಂದು ಮನುಷ್ಯನಿಂದ ಸಂಪೂರ್ಣವಾಗಿ ಭಿನ್ನನಾಗಿದ್ದಾನೆ, ಆದರೆ ರೋಬೋ ಆ ರೀತಿ ಇಲ್ಲ, ಹೌದಲ್ಲ? ಅದೇ ರೀತಿ ಹೇಳ್ತಾರೆ,
ನೋಡಿ, ಭಗವಂತ ಗ್ರಹಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಮನುಷ್ಯ ಬರೀ ಒಂದು ಸ್ಯಾಟಲೈಟ್ ಅನ್ನ ಹಾಕ್ತಾನೆ ಅಷ್ಟೇ. ಆ ಸ್ಯಾಟಲೈಟ್ ಹಾಕಿದ್ರು ಅದನ್ನ ಅಲ್ಲಿ ಆರ್ಬಿಟ್ ನಲ್ಲಿ ತಿರುಗಿಸೋದಕ್ಕೂ ಎಷ್ಟೊಂದು ಪರಿಶ್ರಮ ಇದೆ. ಎಷ್ಟೊಂದು ಸಾವಿರಾರು ಸೈಂಟಿಸ್ಟ್ಸು ಆ ಒಂದು ಸ್ಯಾಟಲೈಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಭಗವಂತ ಎಷ್ಟೊಂದು ಗ್ರಹಗಳನ್ನ ಆಕಾಶದಲ್ಲಿ ಹಾಕಿಟ್ಟಿದ್ದಾನೆ. ನೋಡಿ, ಒಬ್ಬ ಮನುಷ್ಯ ಒಂದು 100 ಮಹಡಿಯ ಕಟ್ಟಡವನ್ನ ಕಟ್ಟಡಿಸ್ಬೋದು. ಆದ್ರೆ ಭಗವಂತ ಎಷ್ಟೊಂದು ಗ್ರಹಗಳನ್ನ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದ್ದಾನೆ. ಭಗವಂತ ಅದನ್ನ ಮಲ್ಕೊಂಡೆ ಸೃಷ್ಟಿ ಮಾಡ್ಬಿಡ್ತಾನೆ. ನಾವು ಒಂದು ಮನೆ ಕಟ್ಸೋದಕ್ಕೆ ನಮ್ಮ ನಿದ್ದೆ ಹೋಗ್ಬಿಡುತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ. ಆದ್ರೆ ಭಗವಂತ ಎಷ್ಟೊಂದು ಮಾಡ್ತಾ ಇದ್ದಾರೆ. ನಾವು ಅಣು ಮತ್ತೆ ಭಗವಂತ ಈಶ್ವರ ಅನಂತ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಜೀವಾತ್ಮ, ಭಗವಂತ ಪರಮಾತ್ಮ. ಆದ್ದರಿಂದ ಜೀವಾತ್ಮನು ಬದ್ಧಾವಸ್ಥೆಯಲ್ಲಿ ಮತ್ತು ಮುಕ್ತಾವಸ್ಥೆಯಲ್ಲಿ ಸದಾ ಭಗವಂತನಿಗೆ ಸೇವಕ. ಹೀಗ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು, ಅರ್ಜುನನು ಮುಕ್ತ ಅವಸ್ಥೆಯಲ್ಲಿದ್ದಾನೆ, ಆದ್ರೂ ಅವನು ಶ್ರೀಕೃಷ್ಣನ ಯಾವಾಗ್ಲೂ ಸೇವಕನಾಗಿದ್ದಾನೆ. ಅವನು ಯಾವಾಗ್ಲೂ ಅಂದ್ಕೊಂಡಿಲ್ಲ ನಾನು ಕೃಷ್ಣನಾಗೋಗ್ಬಿಡ್ತೀನಿ, ನಾನು ಮುಕ್ತಿ ಪಡ್ಕೊಂಡ್ಬಿಟ್ಟು ನಾನು ಭಗವಂತನಾಗ್ಬಿಡ್ತೀನಿ. ಆ ರೀತಿ ಭಾವನೆ ಇರಲಿಲ್ಲ. ಈ ಚಿತ್ರದಲ್ಲಿ ನಾವೆಲ್ಲರೂ ನೋಡ್ತಾ ಇರ್ಬೋದು, ನಮ್ಮ ಶರೀರ ಒಂದು ಮರ ಇದ್ದ ಹಾಗೆ. ಈ ಶರೀರದಲ್ಲಿ 2 ಆತ್ಮಗಳಿದ್ದಾರೆ, ಒಂದು ಆತ್ಮ ಮತ್ತೊಂದು ಪರಮಾತ್ಮ. ಹೇಗೆ ಈ ಮರದಲ್ಲಿ 2 ಪಕ್ಷಿಗಳಿದೆ, ತಾವೆಲ್ಲರೂ ನೋಡ್ತಾ ಇರ್ಬೋದು. ಒಂದು ಪಕ್ಷಿ ಹಣ್ಣುಗಳನ್ನ ತಿಂತಾ ಇದೆ, ಮತ್ತೊಂದು ಪಕ್ಷಿ ತುಂಬಾ ಗಂಭೀರವಾಗಿ ಶಾಂತವಾಗಿ ಅದು ಮುಗುಳ್ನಾಗ್ತಾ ಇದೆ. ಮತ್ತೆ ಆ ಮತ್ತೊಂದು ಪಕ್ಷಿಯನ್ನ ನೋಡ್ತಾ ಇದೆ. ಆಮೇಲೆ ಚಿತ್ರದಲ್ಲಿ ಈ ರೀತಿ ಇದೆಯಲ್ಲ, ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ, ಕೆಲವು ಸಿಹಿ ಹಣ್ಣುಗಳಿದೆ ಮತ್ತು ಕೆಲವು ಕಹಿ ಹಣ್ಣುಗಳಿದೆ. ಆಮೇಲೆ ಒಂದು ಪಕ್ಷಿಯ ಹಣ್ಣುಗಳನ್ನ ಸ್ವಾದ ಮಾಡ್ತಾ ಇದೆ, ಮತ್ತೊಂದು ಪಕ್ಷಿ ನಿರ್ಲಿಪ್ತವಾಗಿ ಯಾವುದೇ ಹಣ್ಣುಗಳನ್ನ ಸವಿದೆ ಅದು ಶಾಂತವಾಗಿ ಕೂತ್ಕೊಂಡಿದೆ. ಅದು ಶಾಸ್ತ್ರ ಹೇಳುತ್ತೆ. ಈ ರೀತಿ ನಮ್ಮ ಶರೀರದಲ್ಲಿನೂ ಅಷ್ಟೇ, ಒಂದು ಆತ್ಮ ಮತ್ತೊಂದು ಪರಮಾತ್ಮ. ಆತ್ಮ ಏನ್ ಮಾಡ್ತಾ ಇದೆ, ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಪುಣ್ಯ ಕರ್ಮಗಳನ್ನ ಮಾಡುತ್ತೆ, ಪಾಪ ಕರ್ಮಗಳನ್ನ ಮಾಡುತ್ತೆ. ಪುಣ್ಯ ಕರ್ಮಗಳನ್ನ ಮಾಡ್ತಾ ಆ ಪುಣ್ಯದ ಸಿಹಿಯಾದ ಹಣ್ಣುಗಳನ್ನ ತಿನ್ನುತ್ತೆ. ಆಮೇಲೆ ಯಾವಾಗ ಪಾಪ ಮಾಡುತ್ತೆ, ಕಹಿ ಹಣ್ಣುಗಳನ್ನ ತಿನ್ನುತ್ತೆ. ಈ ರೀತಿ ಹಣ್ಣುಗಳನ್ನ ತಿನ್ನೋದ್ರಲ್ಲೇ ಅದು ಪಕ್ಷಿ ಏನಾಗೋಗಿದೆ, ಮಗ್ನವಾಗೋಗ್ಬಿಟ್ಟಿದೆ. ಆದ್ರೆ ಪರಮಾತ್ಮ ಅನ್ನುವಂಥ ಪಕ್ಷಿ ಯಾವಾಗ್ಲೂ ಶಾಂತವಾಗಿ ಗಂಭೀರವಾಗಿ ಯಾವುದೇ ಹಣ್ಣುಗಳನ್ನ ತಿಂತಲ್ಲ, ಅದು ನಿರ್ಲಿಪ್ತವಾಗಿ ಮರದಲ್ಲಿ ಕುತ್ಕೊಂಡಿದೆ. ಅದೇ ರೀತಿಯ ಪರಮಾತ್ಮ ಯಾರು ಅಂದರೆ ಭಗವಂತ ಕುತ್ಕೊಂಡಿದ್ದಾನೆ. ಆ ಭಗವಂತ ಯಾವುದೇ ರೀತಿಯ ಈ ಶರೀರದ ಬೇರೆ ಬೇರೆ ಕಾರ್ಯಗಳಲ್ಲಿ ಅವನು ತೊಡಗಿಲ್ಲ, ಅದು ಶಾಸ್ತ್ರ ಹೇಳುತ್ತೆ. ಅದು ಹಾಗಿದ್ರೆ ಮರಣದ ಸಮಯದಲ್ಲಿ ಏನಾಗುತ್ತೆ ನೋಡಿ, ಈ ಚಿತ್ರದಲ್ಲಿ ನಮಗೆ ಗೊತ್ತಾಗ್ಬೋದು. ಮರಣದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ, ಪೂರ್ವ ದೇಹವನ್ನು ಬಿಟ್ಟ ನಂತರ ಆತ್ಮವು ಇನ್ನೊಂದು ಭೌತಿಕ ದೇಹವನ್ನು ಪಡೆಯುತ್ತದೆ ಎಂದು ಶ್ರೀಕೃಷ್ಣನು ಉತ್ತರಿಸುತ್ತಾನೆ. ಆತ್ಮವು ಒಂದಾದ ನಂತರ ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಈ ರೀತಿಯಾಗಿ ಜನ್ಮ ಮೃತ್ಯುವಿನ ಚಕ್ರವು ನಡೆಯುತ್ತಾ ಇರುತ್ತದೆ. ಅಂದ್ರೆ ಶಾಸ್ತ್ರ ಹೇಳ್ತಾ ಇದೆ, ನಮ್ಮ ಶರೀರದಿಂದ ನಾವು ಎಲ್ಲಿ ತನಕ ಇರ್ತೀವಿ, ಶರೀರ ಎಲ್ಲಿ ತನಕ ಗಟ್ಟಿಮುಟ್ಟಾಗಿರುತ್ತೆ, ಎಲ್ಲಿ ತನಕ ಇದು ಆತ್ಮ ಅಲ್ಲಿ ಇರೋದಕ್ಕೆ ಸುವ್ಯವಸ್ಥಿತವಾಗಿರುತ್ತೆ, ಅಲ್ಲಿ ತನಕ ಆತ್ಮ ಇರುತ್ತೆ. ಯಾವಾಗ ಶರೀರ ಜರ್ಜರಿತವಾಗೋಗ್ಬಿಡುತ್ತೆ, ಯಾವಾಗ ಬಿದ್ದುಬಿಡುತ್ತೆ, ಆಗ ಆತ್ಮಕ್ಕೆ ಅನ್ಸುತ್ತೆ ನಾನು ಈ ಶರೀರದಲ್ಲಿ ಹೆಚ್ಚು ದಿನ ಇರೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈ ಶರೀರವನ್ನು ಬಿಟ್ಟು ಹೋಗ್ಬೇಕು. ಯಾವಾಗ ಬಿಟ್ಟು ಹೋಗುತ್ತೆ, ಅದು ಮತ್ತೊಂದು ಶರೀರವನ್ನು ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಪ್ರಕೃತಿ ಅದಕ್ಕೆ ಮತ್ತೊಂದು ಶರೀರವನ್ನ ಕೊಡುತ್ತೆ. ಯಾವುದರ ಮುಖಾಂತರ, ಅದರ ಕರ್ಮದ ಅನುಸಾರವಾಗಿ ಅದಕ್ಕೆ ಬೇರೊಂದು ಶರೀರ ಸಿಗುತ್ತೆ. ಆಮೇಲೆ ಮತ್ತೊಂದು ಹೊಸ ಜನ್ಮವು ಪ್ರಾರಂಭ ಆಗುತ್ತೆ. ಈ ರೀತಿ ಜನ್ಮ ಮತ್ತು ಮರಣ ಸತತವಾಗಿ ನಡೀತಾನೆ ಇದೆ. ಇದು ಒಂದು ಚಕ್ರ ಇದ್ದ ಹಾಗೆ. ಅದಕ್ಕೋಸ್ಕರ ಮುಕ್ತಿ ಅಂತ ಹೇಳಿದ್ರೆ, ಈ ಜನ್ಮ ಸಂಸಾರ ಚಕ್ರದಿಂದ ಯಾವಾಗ ಆಚೆ ಬರ್ತಾರೆ ಅವರಿಗೆ ಮುಕ್ತಿ ಸಿಕ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಪುನರ್ಜನ್ಮದ ಹಿಂದೆ ಇರುವ ತರ್ಕ ಏನು ಅಂತ ಹೇಳಿದ್ರೆ, ಇದೊಂದು ಭಗವದ್ಗೀತೆಯಲ್ಲಿ ಇದೊಂದು ಶ್ಲೋಕ ಬರುತ್ತೆ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಗೆ ಒಬ್ಬ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ, ಹಾಗೆಯೇ ಆತ್ಮವು ಹಳೆದಾಗಿರುವಂತಹ ಜೀರ್ಣವಾಗಿರುವಂತಹ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಹೇಗೆ
ನಾನು ಹೇಳ್ತಾ ಇದ್ದೆ, ಹಳೆಯ ಶರೀರವನ್ನ ಬಿಟ್ಟಾಕ್ಬಿಟ್ಟು, ಯಾವಾಗ ಇದು ಬಟ್ಟೆ ಹರಿದೋಗ್ಬಿಟ್ಟಿರುತ್ತೆ, ಹಳೇದಾಗೋಗ್ಬಿಟ್ಟಿರುತ್ತೆ, ನಾವು ಇದನ್ನ ಬಿಸಾಕ್ಬಿಡ್ತೀವಿ, ಮತ್ತೊಂದು ಹೊಸ ಶರೀರ, ಹೊಸ ಬಟ್ಟೆಗಳನ್ನ ಕೊಂಡ್ಕೊಳ್ತೀವಿ. ಅದೇ ರೀತಿ ನಮ್ಮ ಆತ್ಮವೂ ಅಷ್ಟೆ, ಯಾವಾಗ ಶರೀರ ಹಳೇದಾಗೋಗ್ಬಿಡುತ್ತೆ ಅದನ್ನ ಬಿಟ್ಬಿಡುತ್ತೆ, ಮತ್ತೆ ಹೊಸ ಶರೀರವನ್ನ ಅದು ತಗೊಳುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಇದು ಈಗಲೂ ನಡೀತಾ ಇದೆ. ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಹೇಗೆ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಆದರೆ ಯಾರು ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿದ್ರೆ ಏನ್ ತಿಳ್ಕೊಳ್ಬೋದು, ನಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಎಷ್ಟೊಂದು ಸಣ್ಣ ಸಣ್ಣ ಪುಟ್ಟದಾಗಿರುವಂತಹ ಶರೀರ ಸೃಷ್ಟಿಯಾಗುತ್ತೆ, ಆತ್ಮ ಆ ಶರೀರದಲ್ಲಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅದು ಸ್ವಲ್ಪ ಬಾಲ್ಯಾವಸ್ಥೆಗೆ ಬರುತ್ತೆ, ಅದಾದ್ಮೇಲೆ ತರುಣಾವಸ್ಥೆಗೆ ಬರುತ್ತೆ, ಅದಾದ್ಮೇಲೆ ಒಬ್ಬ ಯೌವನ ಇರುವಂತಹ ತರುಣ ಆದ್ಮೇಲೆ ಯೌವನ, ಅದಾದ್ಮೇಲೆ ಒಬ್ಬ ಪುರುಷ, ಅದಾದ್ಮೇಲೆ ಮುಗ್ಧನ, ಅವನು ಸ್ವಲ್ಪ ಮುಪ್ಪು ಬರ್ತಾ ಇರುತ್ತೆ, ಅದಾದ್ಮೇಲೆ ಅವನ ಶರೀರ ಬಳಲ್ ಹೋಗ್ಬಿಡುತ್ತೆ, ಆಮೇಲೆ ಅವನು ಬಾಡ್ ಹೋಗ್ಬಿಡ್ತಾನೆ, ಆಮೇಲೆ ಅವನು ಮರಣವನ್ನ ಹೊಂತಾನೆ. ಆದ್ರೆ ಆ ವ್ಯಕ್ತಿ ಆತ್ಮ ಒಂದೇ, ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗ್ತಾ ಇದೆ, ಬೇರೆ ಬೇರೆ ಬದಲಾವಣೆಗಳು ಆಗ್ತದೆ ಶರೀರದಲ್ಲಿ, ಆದ್ರೆ ವ್ಯಕ್ತಿ ಅವನೇ ಆಗಿದ್ದಾನೆ. ಆದ್ರೆ ಬದಲಾವಣೆಗಳಾಗ್ತಾ ಇದೆ, ಆ ಬದಲಾವಣೆಗಳಿಂದ ನಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಓ ವ್ಯಕ್ತಿನೂ ಬದಲಾವಣೆ ಆಗ್ತಾ ಇದ್ದಾನೆ, ವ್ಯಕ್ತಿ ಬದಲಾವಣೆ ಆಗ್ತಾ ಇಲ್ಲ, ಆತ್ಮ ಒಂದೇ, ಆದ್ರೆ ಶರೀರದಲ್ಲಿ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ. ಅದಕ್ಕೋಸ್ಕರ ಇದು ಶರೀರದ ಬದಲಾವಣೆ ಬರೀ ಮರಣದ ಸಮಯದಲ್ಲಿ ಅಷ್ಟೇ ಅಲ್ಲ, ನಾವು ಜೀವಂತವಾಗಿರೋದ್ಲೂ ಆಗ್ತಾ ಇದೆ, ಹೌದಲ್ಲ? ನಮಗೆಲ್ಲ ಅನ್ನಿಸ್ತಾ ಇರ್ಬೋದು ಕೆಲವು ಬಾರಿ, ನಾನು ನಮ್ಮ ಶರೀರದ ಬದಲಾವಣೆ ಬರೀ ಮೃತ್ಯುವಿನ ಸಮಯದಲ್ಲಿ ಮಾತ್ರ ಆಗ್ತಾ ಇದೆಯಾ? ಇಲ್ಲ, ಈಗಲೂ ಆಗ್ತಾ ಇದೆ. ನೋಡಿ ಹೇಳುತ್ತಾರೆ, ನಾನು ಹಿಂದಿನ ಚರ್ಚೆಯನ್ನ ಮಾಡಿದ್ದೆ, ಪ್ರತಿಯೊಂದು 7 ವರ್ಷಗಳ ಒಮ್ಮೆ ನಮ್ಮ ಶರೀರ ಸಂಪೂರ್ಣವಾಗಿ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಪುನರ್ಜನ್ಮ ಅನ್ನುವಂಥದ್ದು ಈ ದೇಹದ ಬದಲಾವಣೆ ಈಗಲೂ ಆಗ್ತಾ ಇದೆ, ಈ ಜೀವಿತ ಅವಧಿಯಲ್ಲೂ ಆಗ್ತಾ ಇದೆ, ಮರಣದ ಅವಸ್ಥೆಯಲ್ಲೂ ಆಗುತ್ತೆ. ಮರಣದ ಅವಸ್ಥೆಯಲ್ಲಿ ಸಂಪೂರ್ಣವಾಗಿ ಈ ಶರೀರ ಬಿಟ್ಟು ಮತ್ತೊಂದು ಹೊಸ ಶರೀರವನ್ನ ತಗೊಳ್ತಾ ಇದ್ವಿ. ಅದಕ್ಕೋಸ್ಕರ ಹೇಳುತ್ತೆ, ಯಾರು ಆಧ್ಯಾತ್ಮಿಕ ಜ್ಞಾನದಲ್ಲಿರ್ತಾರೆ ಅವರು ಇದರಿಂದ ಭ್ರಮೆ ಒಳಗಡೆ ಒಳಗಾಗೋದಿಲ್ಲ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದು, ಯಾವಾಗ್ಲಾದ್ರೂ ಯಾರಾದ್ರೂ ಸತ್ತೋಗ್ಬಿಟ್ರೆ ಎಷ್ಟೊಂದು ಶೋಕ ಆಗುತ್ತೆ, ದುಃಖ ಆಗುತ್ತೆ. ಯಾಕೆಂದ್ರೆ ಅಷ್ಟೊಂದು ಮೋಹ ಇದೆ ಶರೀರದ ಮೇಲೆ, ಆತ್ಮದ ಮೇಲೆ ಮೋಹ ಇಲ್ಲ. ನೋಡಿ, ಅದಕ್ಕೋಸ್ಕರ ಯಾವಾಗ ಶವವನ್ನ ತಗೊಂಡು ಹೋಗ್ತಾ ಇರ್ತಾರೆ, ಏನ್ ಹೇಳ್ತಾರೆ? ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಯಾಕೆ ಹೇಳ್ತಾರೆ? ಅವ್ರಿಗೂ ಗೊತ್ತು, ಆಗ ಈ ಜಗತ್ತಿನಲ್ಲಿ ಯಾವುದು ಸತ್ಯ ಇಲ್ಲ, ಎಲ್ಲವೂ ಬರೀ ಮಿಥ್ಯ. ಈ ಶರೀರವೂ ಮಿಥ್ಯ, ಈ ಜಗತ್ತು ಮಿಥ್ಯ, ಈ ಶಾರೀರಿಕ ಸಂಬಂಧಗಳು ಮಿಥ್ಯ. ಶಾಶ್ವತವಾಗಿರೋದು ಯಾವುದು? ಬರೀ ಭಗವಂತ ಮಾತ್ರ, ಆಮೇಲೆ ನಮ್ಮ ಆತ್ಮ ಮತ್ತು ಪರಮಾತ್ಮನ ಜೊತೆ ಇರುವಂಥ ಸಂಬಂಧ ಮಾತ್ರ ಶಾಶ್ವತವಾಗಿದೆ. ಆದರೆ ಅದನ್ನ ಬಿಟ್ಟು ನಾವು ಈ ಜಗತ್ತಿನ ಎಲ್ಲಾ ಸಂಬಂಧಗಳನ್ನು ತುಂಬಾ ಗಂಭೀರವಾಗಿ ಸೀರಿಯಸ್ ಆಗಿ ತಗೊಳ್ತೀವಿ, ಆದ್ರೆ ಆ ಸಂಬಂಧವನ್ನು ಮರ್ತೋಗ್ಬಿಡ್ತೀವಿ. ಆಮೇಲೆ ಈ ಜಗತ್ತಿನ ಎಲ್ಲಾ ಕಾರ್ಯಗಳಲ್ಲಿ ಎಷ್ಟು ಮುಳುಗೋಗ್ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಮ ನೈಜವಾಗಿರುವಂತಹ ಸಂಬಂಧದ ಕಾರ್ಯಗಳನ್ನ ನಾವು ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರ ನಮಗೆ ಬಾರಂಬಾರಿ ಹೇಳುತ್ತೆ, ನಮ್ಮ ನಿಜವಾದ ಕರ್ತವ್ಯ ಏನು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಕರ್ತವ್ಯ. ಆ ಆಧ್ಯಾತ್ಮಿಕ ಕರ್ತವ್ಯದಿಂದ ಏನಾಗುತ್ತೆ? ನಮ್ಮ ನಿಜವಾದ ಆತ್ಮದ ಉದ್ಧಾರ ಆಗುತ್ತೆ. ಭಗವಂತನ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಈ ಭೌತಿಕ ಶರೀರ ಒಂದು ಪ್ರಿಸನ್ ಹೌಸ್ ಇದ್ದಾಗೆ, ಜೈಲ್ ಇದ್ದಾಗೆ ಆತ್ಮಕ್ಕೆ. ಯಾವಾಗ ಆ ಆತ್ಮಕ್ಕೆ ಬಿಡುಗಡೆ ಬೇಕು ಈ ಶರೀರದಿಂದ, ಆ ಬಿಡುಗಡೆ ಯಾವಾಗ ಬರುತ್ತೆ ಅಂದ್ರೆ ನಾವು ಭಗವಂತನ ಭಕ್ತಿ ಮಾಡಿದಾಗ, ಆಗ ಸಂಪೂರ್ಣ ಇದು ಜನ್ಮ ಸಂಸಾರ ಚಕ್ರದಿಂದ ಆ ಆತ್ಮ ಆಚೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಯಾರು ಆಧ್ಯಾತ್ಮಿಕ ಈ ಜ್ಞಾನವನ್ನು ಹೊಂದಿರ್ತಾರೆ ಅವರಿಗೆ ಮರಣದಲ್ಲಿ ಅವರು ಶೋಕವನ್ನ ಮಾಡೋದಿಲ್ಲ, ಅವರು ಗಂಭೀರವಾಗಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವತ್ತು ನಾವೇನೆಲ್ಲ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ, ಮರಣ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಚರ್ಚೆಯನ್ನ ಮಾಡಿದ್ವಿ. ಇದು ಆತ್ಮ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗಿ ವರ್ಗಾವಣೆ ಆಗ್ತಾ ಇದೆ, ಅದನ್ನ ಮರಣ ಅಂತ ಹೇಳ್ತಾರೆ.
ಅದಷ್ಟೇ ಅಲ್ಲ, ಶರೀರ ಮುಖ್ಯನ ಆತ್ಮ ಮುಖ್ಯನ? ಶರೀರಕ್ಕೆ ಬೆಲೆ ಇಲ್ಲ. ಎಲ್ಲಿ ತನಕ ಆತ್ಮ ಇರುತ್ತೆ ಅಲ್ಲಿ ತನಕ ಶರೀರಕ್ಕೆ ಬೆಲೆ ಇರುತ್ತೆ. ಯಾವಾಗ ಆತ್ಮ ಶರೀರವನ್ನು ಬಿಟ್ಟೋಗುತ್ತೆ, ತಕ್ಷಣ ಈ ಶರೀರ ಎಲ್ಲಿಗೆ ಹೋಗುತ್ತೆ? ಅದು ಸುಟ್ಟೋಗ್ಬಿಡುತ್ತೆ. ಆಮೇಲೆ ಶರೀರಕ್ಕೆ ತಕ್ಷಣನೇ ಕಳಿಸ್ಬಿಡ್ತಾರೆ. ಯಾರು ಒಂದು ಕ್ಷಣನೇ ಹೆಚ್ಚು ಇಟ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಂದ್ರೆ ಶರೀರಕ್ಕೆ ಅಷ್ಟು ಬೆಲೆ ಇಲ್ಲ. ಎಲ್ಲಿ ತನಕ ಆತ್ಮ ಇರುತ್ತೆ ಅಲ್ಲಿ ತನಕ ಮಾತ್ರ ಈ ಶರೀರಕ್ಕೆ ಬೆಲೆ ಇದೆ. ಅದಕ್ಕೋಸ್ಕರ ನಮ್ಮನ್ನು ಹೆಚ್ಚು ಸಮಯ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆತ್ಮಕ್ಕಾಗಿ ಹೋಗ್ಬೇಕು. ಶರೀರದ ಪೋಷಣೆ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಆತ್ಮ ಎಲ್ಲಿ ತನಕ ಈ ಶರೀರದಲ್ಲಿ ಇರೋದಕ್ಕಾಗುತ್ತೆ ಅಲ್ಲಿ ತನಕ ಶರೀರದ ಪೋಷಣೆ ಆಗ್ಬೇಕು. ಆಮೇಲೆ ನಾವು ಭಗವಂತನ ಶಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸ್ಥೂಲ ಮತ್ತು ಸೂಕ್ಷ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು, ಆಮೇಲೆ ಇದರಲ್ಲಿ ಏನೆಲ್ಲ ಹೊಂದಿದೆ, ಆಮೇಲೆ ನಾವು ಪುನರ್ಜನ್ಮದ ಬಗ್ಗೆ ತಿಳ್ಕೊಂಡ್ವಿ. ಈ ರೀತಿ ನಾವು ಇವತ್ತು ಆತ್ಮ ಮತ್ತು ಪರಮಾತ್ಮ ಅದರ ಬಗ್ಗೆನೂ ತಿಳ್ಕೊಂಡ್ವಿ. ಈ ರೀತಿ ನಾವು ಈ ಸಂಪೂರ್ಣ ಜ್ಞಾನವನ್ನು ನಾವು ಪಡ್ಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಹೆಚ್ಚು ಆಸಕ್ತಿ ನಮಗೆ ಬರಬೇಕು. ಈಗ ನಾವು 9ನೇ ದಿನ ನಾವು ಇದೆಲ್ಲವನ್ನು ಚರ್ಚೆ ಮಾಡಿದೀವಿ. ಮುಂದೆ ನಾವು ಭಗವದ್ಗೀತೆಯ ಇನ್ನೂ ಹೆಚ್ಚು ವಿಷಯಗಳನ್ನ ಚರ್ಚೆ ಮಾಡೋಣ. ಇವತ್ತು ಸ್ವಲ್ಪ ಸಮಯ ಕಡಿಮೆ ಇದೆ. ನಾವು ನಿಮ್ಮೆಲ್ಲರ ಪ್ರಶ್ನೆಗಳಿಲ್ಲ ಏನಿಲ್ಲ ಇದೆಯಲ್ಲ ಅದೆಲ್ಲವನ್ನು ಕ್ವಿಜ್ನಲ್ಲಿ ತಾವೆಲ್ಲರೂ ಕ್ವಿಜನ್ನು ಅಟೆಂಡ್ ಮಾಡ್ತಾ ನಿಮ್ಮ ಪ್ರಶ್ನೆಗಳು ಏನಿದ್ರೆ ಅದರಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನಿಮ್ಮ ಪ್ರಶ್ನೆಗಳೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕೊಡೋಣ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳು.